ಕಲಾವಿದರು ಎಷ್ಟೊಂದು ಜನ ಇದನ್ನು ಸಮೃದ್ಧಿಗೊಳಿಸಿದಿರಿ. ನಮ್ಮ ಜೊತೆಗೆ ತಮಟೆ ಕಲಿಯುವ ಕಲಾವಿದರು ಬಂದಿದ್ದಾರೆ, ಕಲಿಸುವ ಕಲಾವಿದರು ಬಂದಿದ್ದಾರೆ. ಎಲ್ಲರನ್ನೂ ಈ ಲೋಕಸರಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಈ ಕಾರ್ಯಕ್ರಮದ ಜಾನಪದ ಲೋಕ ನಾಗೇಗೌಡರ ಕಾಲದಿಂದಲೂ ಅನೇಕ ಕಲೆಗಳನ್ನು ಕಲಿಸ್ಕೊಡ್ತಾ ಬಂದಿದೆ. ಗೊರೂರು ಕುಣಿತ, ಡೊಳ್ಳು ಕುಣಿತ, ಪೂಜಾ ಕುಣಿತ, ವಿರಗಾಸೆ, ಹೀಗೆ ಅನೇಕ ಕಲೆಗಳನ್ನು ಕಲಿಸೋದ್ರ ಜೊತೆಗೆ ತಮಟೆ ಕಲೆಯನ್ನು ಕೂಡ ಕಲಿಸ್ತಾ ಬಂದಿದೆ. ದ್ಯಾವಪಟ್ಟಣದ ಹೆಣ್ಮಕ್ಳು ಭಾಳ ಪ್ರೀತಿಯಿಂದ ನಾವು ಇದನ್ನು ಕಲಿತೇ ತೀರಬೇಕು ಅಂಥೇಳಿ ನಮ್ಮ ಅಧ್ಯಕ್ಷರನ್ನು ಕೋರ್ಕೊಂಡ್ರು. ಅವರು ಆ ತಕ್ಷಣ ಇವರಿಗೆ ಕಲಿಸಿ ಅಂಥೇಳಿ ಹೇಳಿ ಕಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರನ್ನು ಕಲಿಸ್ಕೊಡೋದಕ್ಕೆ, ಅವರಿಗೆ ತಮಟೆ ಕಲಿಸೋದಕ್ಕೆ ಗೋವಿಂದ ಅವರು ನಮ್ಮ ಈ ಸೀಮೆಯ ಭಾಳ ಅನುಭವಿ ಕಲಾವಿದರು. ವಯಸ್ಸಿನಲ್ಲಿ ಚಿಕ್ಕವರಾದರೂ ಹಿರಿಮೇಲಿ ಪ್ರೌಢಿಮೇಲಿ ದೊಡ್ಡ ಕಲಾವಿದ. ಅವರು ಈ ಕಲೆಯನ್ನು ಕಲಿಸ್ತಾ ಇದ್ದಾರೆ. ನಿನ್ನೆ ಮಾತ್ರ ಶುರುವಾಗಿದೆ. ಆದರೂ ಅದರ ಒಂದು ಸಣ್ಣ ಜಲಕ್ಕನ್ನು ನೋಡಿ ನಾವು ಹಿರಿಯ ಕಲಾವಿದರನ್ನು ಗೌರವಿಸಿ ಅದರ ಜೊತೆಗೆ ಅವರೊಂದಿಗೆ ಮುಖಾಮುಖಿಗೆ ಅಣಿಯಾಗ್ತೀವಿ. ಆರಂಭಕ್ಕೆ ನಾವು ಅವರ ತಮಟೆ ನಮ್ಮೊಡನೆ ನಾವು ಈಗಲೂ ಕೂಡ ಮಾತಾಡ್ತಾ ಇದ್ದೀವಿ. ಜನಪದ ಕಲೆಗಳು ಕೆಲವು ಇಲ್ಲವಾಗ್ತವೆ ಅನ್ನೋದ ಒಂದು ದಿಕ್ಕಿನಿಂದ ಅದು ನಿಜ, ಇನ್ನೊಂದು ದಿಕ್ಕಿನಿಂದ ಕಲೆ ವಿಸ್ತಾರ ಆಗ್ತಾ ಇರೋದು ನಿಜ. ಅದರ ಎಲ್ಲ ರೂಪವಾಗಿ ನಮಗೆ ಈ ತಮಟೆ ಕಲಿತಾ ಇರೋ ಹೆಣ್ಮಕ್ಳು ಕಲಿತಾ ಇರೋದು. ಮನೆಯಲ್ಲಿ ನಮ್ಮ ತಾತ, ನಮ್ಮ ತಂದೆ ಬಾರಿಸ್ತಾ ಇದ್ರು ಅನ್ನೋದು ಕೇಳ್ತೀವಿ. ಆದರೆ ಬಹಳ 10 ವರ್ಷದ ಈಚಿನವರೆಗೂ ಯಾವ ಹೆಣ್ಣು ಮಗಳು ಒಬ್ಬಳು ತಮಟೆ ಬಾರಿಸ್ತಾಳೆ ಅನ್ನೋದು ನೋಡಿರಲಿಲ್ಲ. ಆದರೆ ಕಾಲ ಬದಲಾಗ್ತಾ ಇದೆ, ಆರೋಗ್ಯಕರವಾಗಿ ಬದಲಾಗ್ತಾ ಇರೋದಕ್ಕೆ ಸಾಕ್ಷಿಯಾಗಿ ಈ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಉತ್ಸಾಹವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಅಲ್ಲಿಗೋ ನೀವು ನೋಡ್ತಾ ಇಲ್ಲ.
ಪಿ ಜಗದೇಶಪ್ಪ ಅವರು ನಿಮಗೆ ಕಾಣ್ತಾ ಇದ್ದಾರೆ. ಈಗ ಒಂದು ವಾರಕ್ಕೆ ಮೊದಲೇ ಆಗಿದ್ರಿ ಇಲ್ಲಿ ನುಡಿಯುವಂಥ ಸಮಾಜದ ಫೋರ್ಸ್ ನೀವು ನೋಡ್ತಿದ್ರಿ. ಆದರೆ ಮನುಷ್ಯನಿಗೆ ವಯಸ್ಸು ಅಂತ ಒಂದಿದೆ, ಕುಗ್ಗುವುದು ಅನಿವಾರ್ಯ ಆಗಿದೆ. ಹುರುಪಿಗೆ ಕುಗ್ಗೋಲ್ಲ, ಮನಸ್ಸಿಗೆ ಕುಗ್ಗೋ ಸಾಧ್ಯವಿಲ್ಲ. ಆದರೆ ಅವರು ತಮ್ಮ ಜೀವನದ ಜರ್ನಿಯನ್ನು ಅಪರೂಪವಾಗಿ ಕಳೆದಿದ್ದಾರೆ. ಸುಮಾರು 50 ವರ್ಷಗಳಿಂದಲೇ ಅವರು ವೀರಗಾಸೆನ ಕಲಿಯೋಕ್ಕೆ ಶುರು ಮಾಡಿದ್ದಾರೆ. ಫೂಲ್ವಾಲಂಕಿ ಸೇರಲ್ಲಿ ಮೊದಲು ಬಹುಮಾನ ಪಡೆದಿದ್ದಾರೆ. ಸಾರ್ಕ್ ಸಮ್ಮೇಳನದಲ್ಲಿ ಬಂದಿದ್ದಾರೆ. ಅನೇಕ ದೊಡ್ಡ ದೊಡ್ಡ ರಾಜ್ಯದ ಅತ್ಯುತ್ತಮ ಕಲಾ ಪ್ರದರ್ಶನಗಳಲ್ಲೆಲ್ಲ ಅವರಿಗೆ ಭಾಳ ದೊಡ್ಡ ಹೆಸರನ್ನು ತಂದುಕೊಟ್ಟಿದೆ. ನಮ್ಮ ಸಿರಿಗಂಧದಲ್ಲಿ ಬಂದಿದ್ದಾರೆ. ಭಾರತದ ಎಲ್ಲ ಮುಖ್ಯ ಸ್ಥಳಗಳಲ್ಲಿಯೂ ಅವರು ಪ್ರದರ್ಶನ ನೀಡಿದ್ದಾರೆ. ಅವರಿಗೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದರ ಜೊತೆಗೆ ಬಹಳ ಆರಂಭದ ಘಟ್ಟ ತರೀಕೆರೆಯ ಸಮ್ಮೇಳನ ಜಾನಪದಕ್ಕೊಂದು ದೊಡ್ಡ ತಿರುವು. ಆ ಕಾರ್ಯಕ್ರಮ ಒಳಗೊಂಡು ನಾಗೇಗೌಡರ ಮುಂದಿನ ತಿರುವು ಮಂಗಳೂರಿನಲ್ಲೊಂದು ದೊಡ್ಡ ಸಮ್ಮೇಳನಗಳು. ಈಗ ನೋಡುವಂಥ ಸಮ್ಮೇಳನಗಳು ಆಗ ಆರಂಭದ ಘಟ್ಟಗಳಲ್ಲಿ ಆ ಕಾಲದಲ್ಲಿ ನಾಗೇಗೌಡರು ಇವ್ರನ್ನೆಲ್ಲ ಕರೆಸಿಬಿಟ್ಟು ಇಂಥವ್ರನ್ನ ಎಲ್ಲೆಲ್ಲಿಯೂ ಅಪರೂಪದವ್ರನ್ನ ಕರೆಸಿದ ಮೇಳಗಳಲ್ಲಿ ಇವರು ಪಾಲ್ಗೊಂಡ ಅತ್ಯಂತ ಹಿರಿಯರು. ಅಸಂಖ್ಯ ಕಲಾವಿದರಿಗೆ, ಮಕ್ಕಳು ಹಿರಿಯರಿಗೆಲ್ಲ ತರಬೇತಿ ನೀಡಿದ್ದಾರೆ. ಸಾಮಾನ್ಯ ಜಮೀನನ್ನು ಇಟ್ಕೊಂಡು ಮಕ್ಕಳಿಗೆ ಅದನ್ನು ಕೊಟ್ಬಿಟ್ಟು ಅವ್ರ ಮನೆಯವ್ರ ಜೊತೆಗೆ ಒಂದು ಹಂತದ ಬದುಕಲ್ಲಿ ಅವ್ರು ಕಳೀತಾ ಇದ್ದಾರೆ. ನಾವೀಗ ಅವರ ಅನುಭವದ ಜೊತೆಗೆ ಹೋಗೋಣ. ಗೌರವನ ಮಧ್ಯದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳೋದ್ರಿಂದ ಅದಕ್ಕೆ ಅವರ ಅನುಭವವನ್ನು ಬಿಚ್ಚಿಡಲಿ, ಅವರಾಗಿ ಹೇಳಲಿ ಅಂತ ಹೇಳ್ತೀವಿ. ಇದು ಚುನಾವಣೆ ಮತ್ತು ಇಂತಹ ಸಂದರ್ಭ ಇರೋದರಿಂದ ಸಾಧ್ಯವಾದಷ್ಟು ರಾಜಕೀಯೇತರವಾಗಿ ಒಳಗೊಳ್ಳೋಣ ಅಂತ ಅವರು ಮತ್ತು ನಿಮ್ಮನ್ನು ಕೂಡ ಒಳಗೊಳ್ಳೋ ಸೂಚಿ ಒಂದು ಮಾತನ್ನು ಕೊಡ್ತೀವಿ. ಯಾರನ್ನು ಇಲ್ಲಿ ನಮಗೆ ಸೇರಿದ್ದಲ್ಲ, ಎಲ್ಲರ ಮೇಲೂ ಪ್ರೀತಿ ಇದೆ. ಜಗತ್ತು ಬೆಳೆಯೋದಕ್ಕೆ ಎಲ್ಲರ ಪ್ರೋತ್ಸಾಹನೂ ಅಗತ್ಯ. ಇವತ್ತಿನ ಕಾಲ ಮತ್ತು ಇವತ್ತಿನ ಇಲ್ಲಿಯ ಸಂದರ್ಭಕ್ಕೆ ಈ ಮಾತನ್ನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಅವ್ರ ಜೊತೆಗೆ ಮುಕ್ತವಾಗಿ ನೀವು ಪಾಲ್ಗೊಳ್ಳಿ ಅಂತ ಹೇಳ್ತೀನಿ. ಏಕೆಂದರೆ ಅವತ್ತು ಅವ್ರ ಕಲಾ ಪ್ರದರ್ಶನನೇ ನಿಮಗೆ ತೋರಿಸೋಕ್ಕೆ ಈ ಕಲಾವಿದರ ಸಂದರ್ಭದಿಂದ ಸಾಧ್ಯವಾಗ್ತಾ ಇಲ್ಲ. ಅವರು ಒಂದು ಚಿತ್ರ ನಿಮಗೆ ಕಾಣುತ್ತೆ. ಬಹಳ ಬಹಳ ಅಪರೂಪದ ಕಲಾವಿದರು ಅನ್ನೋದನ್ನು ನೀವು ಅವರ ಅನುಭವದ ಜೊತೆಗೆ ಹಂಚಿಕೊಳ್ಳಿ ಅಂತ ಕೇಳ್ತಾರೆ. ಮಾನ್ಯ ಇಂದಿನ ಸಮಾರಂಭದ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ನಾನು ಅಷ್ಟು ವಿದ್ಯಾವಂತನಲ್ಲ, ಭಾಷಣ ಮಾಡೋದು ಮೊದಲೇ ಬರಲ್ಲ. ಆದರೂ ಈ ಸಂದರ್ಭದಲ್ಲಿ ಎರಡು ಮಾತಾಡಬೇಕು ಅಂತ ಹೇಳಿದ್ದಾರೆ. ನನಗೆ ತಿಳಿದಂಥ ಒಂದೆರಡು ಮಾತನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ ಅಂತ ಹೇಳ್ತಾ,
ಮುಖ್ಯವಾಗಿ ನಾವು ಅಂದರೆ ನಮ್ಮ ಸಂಘ 1953ರಲ್ಲಿ ಈ ವೀರಗಾಸೆ ಕಲೆಯನ್ನು ಕಲಿತು ನಮ್ಮೂರಿನ ದೇವತೆ ಹೇಮರೆಡ್ಡಿ ಮಲ್ಲಮ್ಮನವರ ಕೃತಿಕಾ ಮಹೋತ್ಸವದಲ್ಲಿ ಪ್ರಥಮ ಬಾರಿ ಪ್ರದರ್ಶನ ನೀಡಿ ನಂತರ ಹಾರನಹಳ್ಳಿ ಕೋಡಿ ಮಠದಲ್ಲಿ ಪ್ರದರ್ಶನ, ಹೀಗೆ ಕೆಲ ಹಳ್ಳಿಗಳಲ್ಲಿ ಕೊಡುತ್ತಿದ್ದೆವು. ದಿನಾಂಕ 7/12/1967ರಲ್ಲಿ ತರೀಕೆರೆಯಲ್ಲಿ ನಡೆದ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರದರ್ಶನ ಕೊಟ್ಟೆವು. ಆ ಸಂದರ್ಭದಲ್ಲಿದ್ದ ಗುರು ಚನ್ನಬಸಪ್ಪ ಇವರ ಬೆಂಬಲದಿಂದ ಶ್ರೀಮಾನ್ ಎಚ್.ಎಲ್. ನಾಗೇಗೌಡರು, ಜಿ.ಎಂ. ಪರಮಶಿವಯ್ಯನವರು, ಟಿ.ಆರ್. ತಿಪ್ಪೇಸ್ವಾಮಿ ಇವರ ಪರಿಚಯವಾಯಿತು. ನಂತರ ಶ್ರೀಮಾನ್ ಎಚ್.ಎಲ್. ನಾಗೇಗೌಡರು ದಿನಾಂಕ 26/1/1968ರಲ್ಲಿ ಮಂಗಳೂರಿನಲ್ಲಿ ನಡೆದ ಜಾನಪದ ಮಹೋತ್ಸವದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ರು. ನಂತರ ನಡೆದ 27/10/1971ರಲ್ಲಿ ನಾಗಮಂಗಲದಲ್ಲಿ ನಡೆದ ಜಾನಪದ ಮೇಳ, ಮೈಸೂರಿನಲ್ಲಿ ದಸರಾ ಉತ್ಸವ, ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವಕಾಶ ಮಾಡಿಕೊಟ್ರು. ಅಲ್ಲಿಂದ ನಮ್ಮ ಈ ಸಂಘದ ದೆಸೆ ಪೂರ್ಣ ತೆರೆದುಕೊಳ್ತು ಅಂತಂದರೆ ತಪ್ಪೇನಿಲ್ಲ. ಬೆಂಗಳೂರಿನಲ್ಲಿ ವಾರ್ತಾ ಇಲಾಖೆಯರು ಮತ್ತು ಕನ್ನಡ ಸಂಸ್ಕೃತಿಯರು ಇಲಾಖೆಯವರು ಮುಖಾಂತರ ದಿವಂಗತ ಶ್ರೀಮಾನ್ ಸಿ.ಆರ್. ಸಿಂಹ, ದಿವಂಗತ ಲೋಕೇಶ್ ಈಚಿ ಬೋರ್ಲಿಂಗಯ್ಯ ಇವರೆಲ್ಲರ ಸಹಾಯದೊಂದಿಗೆ ಶ್ರೀನಿವಾಸ್ ಕಪ್ಪಣ್ಣ ಇವರ ನೆರವಿನಿಂದ ಭಾರತಾದ್ಯಂತ ಈ ಕಾರ್ಯಕ್ರಮ ಕೊಡಲು ಅವಕಾಶವಾಯಿತು. ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ಇಂದು ಈ ಜಾನಪದ ಲೋಕಕ್ಕೆ ಕರೆತಂದು ನನಗೆ ಈ ಅವಕಾಶ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತಾಡ್ತೀನಿ. ಜಗದೀಶಪ್ಪ ಅವರೇ, ಇಷ್ಟಕ್ಕೆ ಸಮಾಧಾನ ಆಗಲ್ಲ ನಮಗೆ. ಒಂದೇ ಒಂದು ಸೆರೆ ಕೊಟ್ಬಿಟ್ರಿ, ನಾವು ಮಳೆ ಹೋಯ್ತದೆ ಅಂತ ಕಾಯ್ತಾ ಇದ್ದೀವಿ. ನೀವು ಸಮಾಳ ಹೆಂಗೆ ಕಲ್ತ್ರಿ, ಸಮಾಳದಾಗ ಎಷ್ಟು ಕತ್ತಿದ್ದಾವೆ, ಈಗಿನವ್ರು ಹೆಂಗೆ ಕುಣಿತಾರೆ, ಹಿಂದೆ ಹೆಂಗಿತ್ತು, ಇನ್ನೇನು ಆಗ್ಬೋದು ಎಲ್ಲ ಹೇಳಬೇಕಾಗುತ್ತೆ. ನಿಮಗೆ ಆಯಾಸ ಅನಿಸಿದ್ರೆ ಆ ಕ್ಷಣ ನಿಲ್ಲಿಸಿ ನನ್ನ ಕಡೆಗೆ ತಿರುಗಿ ನೋಡಿ ಅಷ್ಟೇ. ಈಗ ಏನು ಪ್ರಶ್ನೆಗೆ ಒಂದು ಅಲ್ಲ, ಈಗ ನೀವು ಈ ಕಲೆ ಹೆಂಗೆ ಕಲ್ತ್ರಿ, ನಿಮ್ಮ ಆಡು ಮಾತಿನ ಥರ ಹೇಳಿ, ನಿಮ್ಮ ಊರ ಕೂತ್ ಮಾತಾಡ್ದಂಗೆ ಹೇಳಿ, ಏನು ಪುಸ್ತಕ ಥರ ಏನಿಲ್ಲ, ಪಟ್ನೆ ಹೇಳಿ. ನಿಮ್ಗನ್ಬೋ ದುಡ್ಡು ಹಿಂದೆ ವೀರಗಾಸೆ ಕುಣಿಯ ಕರೀತಾರಲ್ಲ, ದುಡ್ಡು ಕೊಡ್ತಿದ್ರ ನಿಮಗೆ? ಇಲ್ಲ, ಹೇಳ್ತೀನಿ, ನಿಧಾನವಾಗಿ ಹೇಳ್ತೀನಿ. ನಾನು ಕೇವಲ 4ನೇ ಕ್ಲಾಸ್ನವರೆಗೂ ಓದಿದ್ದೀನಿ ಅಷ್ಟೇ, ಜಾಸ್ತಿ ಓದಿಲ್ಲ. ಆಗ ನಮ್ಮ ಸುತ್ತಮುತ್ತ ಈ ಕೆಂಡದಾರ್ಚನೆ ಅಂತ ಮಾಡ್ತಾರೆ, ಇದು ನಿಮಗೆಲ್ಲ ಗೊತ್ತಿರ್ಬೋದು. ಆ ಕೆಂಡದಾರ್ಚನೆಯಲ್ಲಿ ಈ ಚಮಾಳ ನುಡ್ಸೋದು, ಕರಡೆ ನುಡ್ಸೋದು, ದೋಣ್ ನುಡ್ಸೋದು ಇದೆಲ್ಲ ಮಾಡ್ತಾಯಿದ್ರು. ಅದನ್ನು ನೋಡಿ ನನಗೆ ಸ್ಫೂರ್ತಿ ಬಂತು, ಅದನ್ನು ಕಲಿಬೇಕು ಅಂತ ಆಸೆ ಹುಟ್ಟಿತು. ಆದರೆ ಕಲಿಸ ಅಂತ ಪುಣ್ಯಾತ್ಮರು ಮಾತ್ರ ಸಿಕ್ಕಲಿಲ್ಲ. ಹೀಗಾಗಿ ಆದರೆ ನನ್ನ ಎದೆಯಲ್ಲಿ ಹೊಕ್ಕು ನಿಲ್ತು ಅಂದರೆ ತಪ್ಪಿಲ್ಲ. ಜನಗಳನ್ನು ಕಾಯ್ತಾ 2 ಕಡ್ಡಿಗಳನ್ನು ತಗೊಂಡು ಕೋಲಿನಲ್ಲಿ ಬಡ್ಕೊಂತ ಆ ಕಲೆಯನ್ನು ಕಲ್ತ್ಕೊಂಡೆ. ನಂತರ ನೃತ್ಯಗಳನ್ನು ಕಲಿಸೋಕ್ಕೆ ಅದು ಸ್ವಲ್ಪ ಕಷ್ಟದ ಕೆಲಸ. ನಮ್ಮೂರನ್ನ ಹಳ್ಳಿಯ ಅಂದರೆ ಪಕ್ಕದ ಹಳ್ಳಿಯ ಗೌರಾಪುರದ ಮುದ್ದೇಗೌಡರು ಚಂದ್ರಪ್ಪ ಅಂತ ಆತ ನಮ್ಮ ಊರಿಗೆ ಅಳಿಯೂಟಕ್ಕಾಗಿ ಇದ್ದರು. ಅವರು ನಮಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಬಂದಷ್ಟು ಕಲೆ, ಅಂದರೆ ಅವರಿಗೆ ಚಮಳ ನುಡ್ಸೋಕ್ಕೆ ಬರ್ತಿರಲಿಲ್ಲ, ನೃತ್ಯ ಮಾತ್ರ ಮಾಡ್ತಿದ್ರು. ಆದರೆ ಈಗಿನಂಥ ನೃತ್ಯಗಳಲ್ಲ, ಸಾಧಾರಣ ಅವತ್ತಿನ ಕಾಲದ ನೃತ್ಯಗಳು. ಅದನ್ನು ನಾವು ಬಹಳ ಯಕ್ಷಗಾನ, ಬಯಲಾಟಗಳು, ಈ ಕುಣಿತಗಳು ಇವನ್ನೆಲ್ಲ ನೋಡಿ ನನ್ನ ಸ್ವಯಾರ್ಜಿತ, ನನ್ನ ಸ್ವಂತ ಇದರ ಮೇಲೆ
ಹುಡುಗರಿಗೆಲ್ಲ ಕಲಿಸಿ ಒಂದು ದೊಡ್ಡ ಸಂಘವನ್ನು ಕಟ್ಟಿದ್ವಿ. ಆ ಕಟ್ಟಿ ಅದರ ಮುಖಾಂತರ ಹಳ್ಳಿ ಪೇಟೆ ಇಲ್ಲೇ ಸುತ್ತ ನಮ್ಮ ಆಗುಭಾಗುಗಳಲ್ಲಿ ನಾವು ಈ ಪ್ರದರ್ಶನ ಕೊಡ್ತಾಯಿದ್ದು. ಆ ಸಂದರ್ಭದಲ್ಲಿ ತರೀಕೆರೆ ಜಾನಪದ ಮೇಳ ನನಗೆ ಅವಕಾಶ ಕೊಟ್ಟರು. ಆ ಸಂದರ್ಭದಲ್ಲಿ ನಾಗೇಗೌಡರ ಕಣ್ಣಿಗೆ ಬಿದ್ದಿವಿ. ಆ ಪುಣ್ಯಾತ್ಮರ ದರ್ಶನದಿಂದ, ಅವರ ಪ್ರೋತ್ಸಾಹದಿಂದ ನಾಡಿನಾದ್ಯಂತ ಅಲ್ಲ, ನಮ್ಮ ಭಾರತಾದ್ಯಂತ ಸುತ್ತ ಅಷ್ಟು ಅವಕಾಶ ಸಿಕ್ಕಿದ್ದು ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರ, ವಾರ್ತಾ ಇಲಾಖೆ ಮುಖಾಂತರ. ಹೀಗೆ ನೂರಾರು ಪ್ರದರ್ಶನಗಳು ಕೊಡಲು ಅವಕಾಶ ಸಿಕ್ತು. ಡೆಲ್ಲಿಯಲ್ಲಿ ಸುಮಾರು 15ರಿಂದ 20 ಸಾರಿ ನಾವು ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಇಂಥ ಸಂದರ್ಭ ಎಲ್ಲ ಬಂತು ಅಂತ ಹೇಳ್ತಾ ಇಲ್ಲ, ನೀವೀಗೆಲ್ಲ ಹೋಗಿ ಬಂದಿದ್ದು ಹೇಳಿದ್ರಿ. ನಿಮ್ಮ ಅನುಭವ ಹೇಳ್ಬೇಕು ನಮಗೆ. ಆ ಕಾಲದಾಗ ಎಷ್ಟು ಗತ್ತು ನುಡಿಸ್ತಿದ್ರು, ಈಗ ಎಷ್ಟು ಗತ್ತು ನುಡಿಸ್ತಾರೆ. ಆವಾಗ ಬಾಯಿನಾಗೆ ಹೇಳಿ, ಯಾವ ರೂಪದಿಲ್ಲಾರು ಹೇಳಿ. ವೇಷ ಹೆಂಗಿತ್ತು, ಈಗ ಇನ್ನು ಹುಡುಗರು ಆಗ ವೇಷಭೂಷಣಗಳ ಸುದ್ದಿ ಕೇಳಬೇಡಿ. ಯಾಕೆಂದರೆ ಎಂಥದೋ ಒಂದು ಅಂಗಿ ಹಾಕ್ಕೊಂಡು ಪಂಚೆ ಸುತ್ಕೊಂಡು ಕುಡಿತಾ ಇದ್ದೀವಿ. ಆಮೇಲೆ ಗುರು ಚನ್ನಬಸಪ್ಪನವರು ಹೀಗೆ ಇರಬೇಕು, ಹೀಗೆ ಜಾನಪದ ಕಲೆ ಹೀಗೆ ಇರಬೇಕು ಅಂತ ಕೆಲವೊಂದು ಐಡಿಯಾ ಕೊಟ್ಟರು. ನಾನು ಟೈಲರಿಂಗ್ ಕೆಲಸ ಮಾಡ್ತಿದ್ದೆ ನಾನು ಮೊದಲು. ಅದು ಒಂದು ಅನುಕೂಲ ಆಯಿತು. ಅವ್ರು ಹೇಳಿದ ರೀತಿಯ ಬಟ್ಟೆ ಬರೆಗಳನ್ನು ಜೋಡಿಸ್ಕೊಂಡು ಆ ನೃತ್ಯಕ್ಕೆ ತಕ್ಕಂತೆ ವೇಷಭೂಷಣಗಳನ್ನು ತಯಾರು ಮಾಡ್ಕೊಂಡು, ಆಮೇಲೆ ಚಮಾಳ, ಕರಡೆ, ದೋಣು ನಾವೇ ಸ್ವತಃ ಅಲ್ಲಿ ಆ ಕಾಲದಲ್ಲಿ ಯಾರೂ ಮಾಡಿಕೊಡೋ ಅಂಥವ್ರು ಇರಲಿಲ್ಲ. ನೋಡೇ ಅವನ್ನೆಲ್ಲ ಮಾಡಿ ನಮ್ಮ ಸಂಘ ಬೆಳೆಸ್ಕೊಂಡು ಬಂದಿದ್ದೀವಿ. ಇನ್ಯಾರಾದರೂ ಬೇರೆ ಅವ್ರ ಅನುಭವನ ಹೀರ್ಕೊಳ್ಳೋಂಥ ಪ್ರಶ್ನೆ ಕೇಳ್ಬೋದಾದರೆ ಮುಖ್ಯ. ಜಗದೀಶಪ್ಪನವರೇ ನಮಸ್ಕಾರ. ಪೂಜಾ ಕುಣಿತ, ಡೊಳ್ಳು ಕುಣಿತ ಅಷ್ಟೇ ಕಷ್ಟ ಇದು ನೀರ್ಗಾಸೆ ಮಾಡ್ತಕ್ಕಂಥ. ಬಹುಶಃ ನಿಮ್ಮ ಈ ಭಾವಚಿತ್ರ ನೋಡಿದಾಗ ನಗಾರಿ ಬಾರಿಸ್ತಾ ಇದ್ದೀರಿ ನೀವು. ಅದನ್ನು ಬಾರಿಸ್ಕೊಂಡು ಆ ವೇಷಗಳಲ್ಲಿ ನೋಡಬೇಕು ಅಂತ ನಮ್ಗೆ ಆಸೆ ಇತ್ತು. ಆದರೆ ನಿಮ್ಮ ವಯಸ್ಸು ನಮಗೆ ಅಡ್ಡ ಬಂದಿದೆ. ಆದ್ದರಿಂದ ನಿಮ್ಗೆ ಅದನ್ನು ಮಾಡಿ ಅಂತ ಕೇಳೋದಕ್ಕೆ ನಮಗೆ ಬಾಯಿಲ್ಲ. ಆದರೂ ಕೂಡ ನಿಮ್ಮ 50-60 ವರ್ಷದಲ್ಲಿ, ಅಂದರೆ ಸುಮಾರು ಒಂದು 25 ವರ್ಷದ ಹಿಂದೆ ನೀವು ಯಾವ ರೀತಿ ಎಲ್ಲಿ ವೀರಗಾಸೆಯನ್ನು ಕಲಿತಂಥ ಸಂದರ್ಭದಲ್ಲಿ ಅಥವಾ ಅಭಿನಯಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಪಟ್ಟಣಗಳಲ್ಲಿ ಯಾವ್ಯಾವರಲ್ಲಿ ನಿಮಗೆ ಎಷ್ಟು ಸ್ಪಂದನೆ ಸಿಕ್ತು? ಅಲ್ಲ, ಯಾವ ಪಟ್ಟಣ ಬೇಕು ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ದೊಡ್ಡ ದೊಡ್ಡ ಸ್ಟೇಟ್ಗಳಿಗೆ, ಅಂದರೆ ಕೇರಳ, ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಮಧ್ಯಪ್ರದೇಶ, ಹೀಗೆ ಡೆಲ್ಲಿ, ಹಿಮಾಚಲ ಪ್ರದೇಶ, ಅಂಡೋಮಾನ್ ನಿಕೋಬಾರ್, ಹೀಗೆ ಎಲ್ಲ ಕಡೆ, ಕಲ್ಕಟ್ಟ, ಹೀಗೆ ಎಲ್ಲ ಕಡೆಯಲ್ಲೂ ಪ್ರದರ್ಶನ ಕೊಟ್ಟಿದ್ವಿ. ಈಗ ಕುಣಿತಾರಲ್ಲ, ಅದು ಕುಣಿಯೋದು ಚೆನ್ನಾಗಿದೆಯಾ, ವೇಷ ಚೆನ್ನಾಗಿದೆಯಾ ಅಂದರೆ ನಾವು ಆ ಕುಣಿತ ಮಾಡ್ತಾ ಇಲ್ಲ. ನಾವು ಹಿಂದಿನ ಕುಣಿತ ಏನಿದೆ ಅದನ್ನೇ ಒಂದು ಅತ್ಯುತ್ತಮವಾಗಿ ಬರೋ ಅಂಥ ವ್ಯವಸ್ಥೆ ಮಾಡಿಕೊಂಡು ಕಲಿತಿದ್ದೀನಿ ನಾನು. ಅಂದರೆ ಇದುವರೆಗೂ ಸುಮಾರು 350ರಿಂದ 400 ಜನಕ್ಕೆ ಕಲಿತಿದ್ದೀನಿ. ಒಂದು 200 ಮಕ್ಕಳಿಗೆ ಕಲಿತಿದ್ದೀನಿ. ಅಂದರೆ ಮಕ್ಕಳಿಗೆ ಹೆಂಗೆ ಪ್ರತಿಭಾ ಕಾರಂಜಿ ಅಂತ ಈಗೆಲ್ಲ ನಡೆಸ್ತಾ ಇದ್ದಾರೆ, ಗೊತ್ತಿದೆ. ಆ ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಬಹುಮಾನ ತಂದ್ದಾರೆ. ಅಷ್ಟರ ಮಟ್ಟಿಗೆ ಕಲಿತಿದ್ದೀನಿ. ಅಂದರೆ ನಾನು ಕಲಿತಿದ್ದೀನಿ ಹೆಮ್ಮೆ ಅಂತ ಅಲ್ಲ, ತಗೊಂಬಂದರು ಅವರು ಪ್ರಶಸ್ತಿಗಳಲ್ಲಿ.
ಮೊದಲನೇ ಆಟಕ್ಕೆ ಈಗ ಪ್ರೈಮರಿ ಮಕ್ಕಳು ಅಂದರೆ ಕೇವಲ 8ರಿಂದ 10 ಹುಡುಗರು ಅಂದರೆ ನಾನು ಈ ಚಮಳ ಹೇಗೆ ನುಡಿಸಿದ್ನೋ ಅದೇ ರೀತಿ 8-10 ವರ್ಷದ ಮಕ್ಕಳು 2 ಮಕ್ಕಳು ನುಡಿಸ್ತಾರೆ. ಅದನ್ನು ನೀವು ಒಂದು ಸಾರಿ ಅವಕಾಶ ಕೊಟ್ಟರೆ ಇಲ್ಲಿ ನಿಮ್ಮೆಲ್ಲರಿಗೂ ತೋರಿಸೋ ಅವಕಾಶ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದೀನಿ. ಮೊದಲೇ ನೀವು ಮೊದಲನೇ ಪ್ರೋಗ್ರಾಮ್ಗೆ ನಿಮಗೆ ಎಷ್ಟು ಸಂಭಾವನೆ ಸಿಕ್ತು? ಇವಾಗ ನೀವು ಆರಂಭ ಮಾಡಿದಾಗ ಏನು ಸಂಭಾವನೆ ಸಿಗ್ತಾ ಇತ್ತು? ಅಯ್ಯೋ ಸಂಭಾವನೆ ಅವೆಲ್ಲ ದಯವಿಟ್ಟು ಕೇಳಬೇಡಿ. ಅಲ್ಲ ಕೇಳಬೇಡಿ, ಅಲ್ಲ ಅವ್ರಿಗೇನಾಗಿದೆ ಏನಿತ್ತು ಇಲ್ಲ ಇವತ್ತು ಹೆಂಗಿದೆ ಅವತ್ತು ಹೆಂಗಿದೆ ಕಾಲ ಅಂತ. ಎಷ್ಟೋ ಕಾರ್ಯಕ್ರಮಗಳು ಪುಕ್ಷಿತ ಮಾಡಿ ಬಂದಿದ್ದೀವಿ. ಸದ್ಯ ಕುಣಿಸಿದ ಸಾಕು, ನಮ್ಮ ಕಲೆ ತೋರಿಸಿದ ಸಾಕು ಅನ್ನೋ ಸಂದರ್ಭದಲ್ಲಿ ಮಾಡಿದ್ವಿ. ಅಂದರೆ ಡೆಲ್ಲಿ, ಬಾಂಬೆ, ಮಡ್ರಾಸು, ಅಂಡಮಾನ್ ನಿಕೋಬಾರ್ ಇಂಥ ಕಡೆ ಹೋದಾಗ ತುಂಬ ಸಂಭಾವನೆಯೂ ಸಿಕ್ಕಿದೆ, ಇಲ್ಲ ಅಂತ ಹೇಳಲ್ಲ. ಅದೇ HL ನಾಗೇಗೌಡರು ಮಂಗಳೂರಿಗೆ ಕರೆಸಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿಸಿ ಒಳ್ಳೆಯ ಸಂಭಾವನೆಯನ್ನು ಕೊಟ್ಟು ಕಳಿಸಿದ್ದಾರೆ. ಜಗದೀಶಪ್ಪನವರೇ, ನೀವು 4ನೇ ಕ್ಲಾಸ್ ಓದಿದ್ದೀನಿ ಅಂತ ಅಂದ್ರಿ. ನೀವು ಸಹಿ ಮಾಡಿದ್ದೀರಲ್ಲ, ನಮ್ಮ ತಿಮ್ಮೇಗೌಡರು ಕೂಡ ಆ ಥರ ಸಹಿ ಮಾಡ್ತಾ ಇರಲಿಲ್ವೇನೋ ಅಂತ ಅನಿಸುತ್ತೆ ನನಗೆ. ಈಗ ಒಂದು ಕೆಲಸ ಇದು ಕೋಟಿ ವಿದ್ಯೆಗಳಲ್ಲಿ ಮೇಟು ವಿದ್ಯೆ ಮೇಲು ಅಂತ. ವ್ಯವಸಾಯ ಮಾಡೋನು ಅವನಂಥ ಕೋಟಿ ವಿದ್ಯೆ ಕಲ್ತರೂ ಬರಲ್ಲ. ಹಾಗೆ ನಂದೇನಾಯ್ತು ಅಂದರೆ ದೇಶ ತಿರುಗಿ ಕೋಶ ಓದು ಅಂತ ಒಂದು ಗಾದಿ ಇದೆ. ಆ ದೇಶ ತಿರುಗಿ ನನಗೆ ಸ್ವಲ್ಪ ಇಂಗ್ಲೀಷಿನ ಅನುಭವ ಸ್ವಲ್ಪ ಸಾಧಾರಣ. ಅಂದರೆ ಮತ್ತೆಲ್ಲರೂ ನೀವು ಇಂಗ್ಲೀಷ್ನಾಗ ಕೇಳಿಬಿಟ್ರೆ ನನಗೂ ಮತ್ತೆ ಉತ್ತರ ನಾವು ಕೇಳೋದು ಇಲ್ಲ ಬಿಡಿ, ಯಾಕೆಂದ್ರೆ ನಮಗೆ ಬರೋದು ಇಲ್ಲ. ಹಾಗೆ ಸ್ವಲ್ಪ ಅಭ್ಯಾಸ ಮಾಡಿದೆ ನಾನು. ಇಲ್ಲ, ತುಂಬ ಯಾಕೆಂದರೆ ಹೊರಗಡೆ ಹೋದ ಒಂದು ಬೋರ್ಡ್ ನಾನು ಓದಿ ನಾವು ಇಂಥ ಊರು ಅಂತ ತಿಳ್ಕೊಬೇಕಲ್ಲ, ಆ ಕೆಚ್ಚು ನನಗೆ ಬಂತು. ಆಗ 1ನೇ ಕ್ಲಾಸ್ ಫಸ್ಟ್ ಇಯರ್ ಮಿಡ್ಲ್ ಸ್ಕೂಲ್ ಫಸ್ಟ್ ಇಯರ್ನಲ್ಲಿ ಬುಕ್ಕು ತರಿಸ್ಕೊಂಡು ABCD ಕಲಿತೆ. ಸ್ವಲ್ಪ ನಂತರ 2-4 ಅಕ್ಷರಗಳನ್ನು ಓದೋದನ್ನು ಕಲಿತೆ. ಹಿಂಗಾಗಿ ಸ್ವಲ್ಪ ಅಂದರೆ ಹೆಚ್ಚು ಕಡಿಮೆ ನಿಮ್ಮ ಹೆಸರು ಹೇಳಿ ನಾನು ಬರೀಬಲ್ಲೆ ಅಷ್ಟೇ. ಆ ಕಾಲದ 4ನೇ ಕ್ಲಾಸ್ ಅಲ್ಲ, ಅದಕ್ಕೆ ಜಾಸ್ತಿ ಶಕ್ತಿ. ಮೇಷ್ಟ್ರು ಆ ಕಾಲದವರು ಜಾಸ್ತಿ, ಆ ಕಾಲದ ರಾಗಿನೂ ಬೇರೆ ಅಲ್ಲ, ಅದು ಒಪ್ಕೊಂತೀನಿ. ಹೇಗೆಂದರೆ ನಾವು ಆ ಕಾಲದಲ್ಲಿ ಈ ನೀವು ಅರ್ಥಮೆಟಿಕ್ ಅಂತ ಹೇಳ್ತಾರಲ್ಲ, ಲೆಕ್ಕ ಇವತ್ತು ನಾನು ನಮ್ಮ ಸೊಸೈಟಿಯ ಅಧ್ಯಕ್ಷನಾಗಿದ್ದೆ ಒಂದು ಪೀರಿಯಡು. ಆ ಕಾಲದಲ್ಲಿ ಅವರ ಅಕೌಂಟನ್ನೆಲ್ಲ ಚೆಕ್ ಮಾಡ್ತಾಯಿದ್ವಿ. ಇದು ನಾನು ಜಬ್ಬು ಕೇಳಲ್ಲ, ಇದು ಸತ್ಯದ ಮಾತು ನಾನು ಹೇಳ್ತಾ ಇರೋದು. ನೀವು ಒಂಥರ ಏಕಲವ್ಯ ಇದ್ದಂಗೆ, ಏನು ಹೇಳ್ತೀರಿ? ಅವರೇ ಗುರು ಅವರೇ ಶಿಷ್ಯ. ಯಾಕೆಂದರೆ ನೀವು ಈಗ ತಾನೇ ಹೇಳಿದ್ರಿ, ನನ್ನನ್ನು ಯಾರೂ ಕಲಿಸ್ಲಿಲ್ಲ, ನಾನೇ ಸ್ವಂತ ಕಲ್ತ್ಕೊಂಡೆ. ಹಾಗಾಗಿ ನೀವು ದ್ರೋಣಾಚಾರ್ಯರನ್ನ ಹುಡ್ಕೊಂಡು ಹೋಗಲಿಲ್ಲ, ಏಕಲವ್ಯ ಆದ್ರಿ. ಈ ಕಲೆ ಕಲ್ತಿರೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗಿದೆಯಾ, ಅಥವಾ ನಿಮ್ಮ ಮಕ್ಕಳು ಇಲ್ಲಿದ್ದಾರೆ ಅಂತ ಹೇಳಿದ್ರಿ, ಅವರೇನಾದ್ರು ಕಲ್ತಿದ್ದಾರಾ? ನಮ್ಮ ಮಕ್ಕಳಲ್ಲಿ 2ನೇ ಮಗ ಮಾತ್ರ ಕಲ್ತಿದ್ದಾನೆ. ಸ್ವಲ್ಪ ಮಾಡ್ತಾನೆ, ಸ್ವಲ್ಪ ಏನು ಅವನು ದೇಶ ತಿರುಗಿದ್ದಾನೆ. 2ನೇ ಮಗ. ಇವರೆಲ್ಲ ಓದಿ ಅವ್ರ ನೌಕರಿ ಮೇಲೆ ಹೊರಗಡೆ ಹೋದರು, ಅಂಥ ಅವಕಾಶ ಆಗಲಿಲ್ಲ. ಇನ್ನೊಬ್ಬ 3ನೇ ಮಗ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು, ಅವನು ಅದರ ಗಂಧನೇ ಇಲ್ಲ. ಜಗದೀಶಪ್ಪ ಅವರೀಗ ನನ್ನೊಂದು ಪ್ರಶ್ನೆ, ನೀವು ಈ ಟೈಲರಿಂಗ್ ಕೆಲಸ ಬೇರೆ ಮಾಡ್ತಿದ್ದೆ ಅಂತಿದ್ವಿ. ಸೊ ಅದರಲ್ಲಿ ಜಾಸ್ತಿ ತೃಪ್ತಿ ಇದೆಯಾ ಅಥವಾ ಇದು ಖಂಡಿತವಾಗಿಯೂ ತೃಪ್ತಿ ಪಟ್ಟಿದ್ದೀನಿ. ಹೌದಾ? ಹೌದು. ಅಂದರೆ ನೀವು ನಂಬ್ತಿರಲ್ಲೋ, 4 ಆಣಿಗೆ ಒಂದು ಬ್ಲೌಸು, 4 ಆಣಿಗೆ ಒಂದು ಬ್ಲೌಸ್ ಹೊಲಿತಿದ್ದೆ, 12 ಆಣಿಗೆ ಒಂದು ಶರ್ಟ್ ಹೊಲಿತಿದ್ದೆ, 6 ಆಣಿಗೆ ಒಂದು ಹಾಫ್ ಓವರ್ ಹೊಲಿದ್ದೆ. ಅಂಥ ಕಾಲದಲ್ಲಿ ಆವಾಗ ನಿಮ್ಮ ಮಿಡ್ಲ್ ಸ್ಕೂಲ್ ಮಾಸ್ಟರ್ಗಳಿಗೆ, ಪ್ರೈಮರಿ ಸ್ಕೂಲ್ ಮಾಸ್ಟರ್ಗಳಿಗೆ 60-70 ರೂಪಾಯಿ ಸಂಬಳ ಇತ್ತು.
ನಾನು 150-200 ಗಟ್ಟಲೆ ಸಂಪಾದನೆ ಮಾಡ್ತಾ ಇರ್ತೀವಿ. ಹೌದು. ಇದು ಖಂಡಿತವಾಗ್ಲು. ಹ್ಮ್. ಆ ನಂತರ ಅದು ಸಾಕಾಯ್ತು ನನಗೆ. ಹ್ಮ್. ಇವೇ ಇವತ್ತು ನನಗೆ ನೋವು ಕೊಡ್ತಾ ಇರೋದು. ಕೆಲವೊಂದು ಆಮೇಲೆ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಮಾಡಿದೆ. ಆವಾಗ ನಾನು ಸ್ವಲ್ಪ ಆರ್ಥಿಕ ಮುಗ್ಗಟ್ಟಿನಲ್ಲಿ ಒಂದು ಲೆವೆಲ್ಲಿ ಬಂದೆ. ನಮ್ಮ ಮಕ್ಕಳನ್ನು ಓದಿಸಲಿಕ್ಕೆ ಅವ್ರನ್ನ ವಿದ್ಯಾವಂತರು ಮಾಡಲಿಕ್ಕೆ ಅವಕಾಶ ಆಯಿತು. ಸರಿ. ಈಗ ಇನ್ನೊಂದು ಪ್ರಶ್ನೆ ನಂದು. ಈಗ ನೀವು ಈ ವೀರಗಾಸೆ ಕಲಾವಿದರು ಬಹಳ ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ವೀರಗಾಸೆಯನ್ನು ಜಾಸ್ತಿ ಜನರಿಗೆ ಕಲಿಸ್ಬೇಕಾದ್ರೆ ಏನು ಪ್ರಯೋಗ ಮಾಡಬೇಕು? ಜಾಸ್ತಿ ಜನರಿಗೆ ಕಲಿಸ್ಬೇಕು. ಬಹಳ ಜನ ವೀರಗಾಸೆ ನೃತ್ಯಕ್ಕೆ ಬಯಸ್ತಾರೆ. ಅನೇಕ ಕಾರ್ಯಕ್ರಮ ಕಲಿಸ್ಬೋದು. ಹೇಗೆ ಅಂದರೆ ಮೊದಲೆಲ್ಲ ನಾವು ಕುಂಡು ಸುಮ್ಮನೆ ತೋರಿಸ್ತಿದ್ವಿ. ಹೀಗಾಗಲ್ಲ. ಅದಕ್ಕೆ ಅಕ್ಷರ ರೀತಿಯಲ್ಲಿ ಬರೋ ಅಂದರೆ ಆ ಹಳೆಯ ನೃತ್ಯಗಳಿಗೆ ಸಾಂಪ್ರದಾಯಿಕವಾಗಿ 1 2 3 4 1 2 3 ಹೆಜ್ಜೆಗಳು ಹಾಕ್ಬೇಕಾರೆ ಆ ಥರ ಹಾಕಿ ಒಂದು ವಾರದಲ್ಲಿ ಒಂದೊಂದು ಡ್ರೂಪ್ ತಯಾರು ಮಾಡ್ಬೋದು. ಮೊದಲೆಲ್ಲ ಹೆಂಗಂದ್ರೆ ನಾವೆಲ್ಲ ಕಲ್ತಿದ್ದು ಹೆಂಗಂದ್ರೆ 3 ತಿಂಗಳು ಗಟ್ಟಲೆ. ಆ 3 ತಿಂಗಳು ಕಲ್ತರೂ ನೆಟ್ಟಕ್ಕೆ ಬರ್ತಿರಲಿಲ್ಲ. ಹೀಗಾಗಲ್ಲ. ಈಗಿನ ಮಕ್ಕಳು ಚುರುಕಿದ್ದಾರೆ. ಅದು ಮೊದಲು ಮುಖ್ಯ. ಆ ಮಕ್ಕಳು ಈಗ ಪ್ರೈಮರಿ ಸ್ಕೂಲ್ ಮಕ್ಕಳು ಅಂತ ಹೇಳಿದ್ನಲ್ಲ, ಆ ಚಮಳ ನುಡಿಸ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ. ಅಂದರೆ ನಾನೇ ಕಲ್ತಿದ್ದು. ಅವ್ರಿಗೇನು ಕುಕ್ಕಕ್ಕೂ ಬರ್ತಾರಲ್ಲ, ಸ್ವಲ್ಪ ಅಂದರೆ ನಮ್ಮನೆ ಪಕ್ಕದ ಮನೆ ಹುಡುಗನೇ ಒಬ್ಬ ಹುಡುಗ, ಅವನ ದಿವಸ ನಾವು ಬಡಿಯೋದು ನೋಡಿ ಒಂದು ಡಬ್ಬ ತಗೊಂಡು 2 ಕಡ್ಡಿಯಲ್ಲಿ ಬಡಿತಾ ಇದ್ದ ತಲೆಯಲ್ಲಿ. ಈ ಹುಡುಗನಿಗೆ ಕಲಿಸ್ಬೇಕು ಅಂತ ನಾನು ಭಾಳ ದಿವಸದಿಂದ ಕಾಲಿದ್ದೆ. ಅದು ಅವಕಾಶ ಸಿಕ್ತು. ಒಳ್ಳೆ ಕಲಾವಿದ ಆಗಿದ್ದಾನೆ ಇವತ್ತು. ಅಂದರೆ ಅವನಿಗೆ ಎಷ್ಟು ವರ್ಷ ಇವತ್ತು? 10 ವರ್ಷ ಅಥವಾ 11 ವರ್ಷ ಇರ್ಬೋದು. 4ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ. ಈ ಒಂದು ವರ್ಗದವರು ಈ ಗೃಹ ಪ್ರವೇಶ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ವೀರಗಾಸೆಯವ್ರನ್ನೇ ಬಯಸ್ತಾರೆ. ವೀರಗಾಸೆಯವ್ರು ಬಯಸ್ತಾರೆ. ಅದು ಗೊತ್ತಿದೆಯಾ ನಿಮಗೆ? ಅಂದರೆ ವೀರಭದ್ರನ ಒಕ್ಕಲು ಅಂತ ಏನಿದ್ದಾರೆ ಅವರು ಮಾತ್ರ ಅವ್ರನ್ನ ಅಪೇಕ್ಷೆ ಪಡ್ತಾರೆ. ಬೇರೆಯವ್ರು ಯಾರು ಕೇಳ್ತಾರೆ. ಮದುವೆ ಆದರೆ ಅಂದರೆ ಗೃಹ ಪ್ರವೇಶ ಆದರೆ ಅಥವಾ ಪ್ರಮುಖವಾದಂಥ ಕಾರ್ಯಕ್ರಮಗಳಾದರೆ ಅವರ ಮನೆಗಳಲ್ಲಿ ಆ ಸಂದರ್ಭದಲ್ಲಿ ಕರೀತಾರೆ. ಆಯ್ತು, ಧನ್ಯವಾದಗಳು. ಹಾಂ, ನಮ್ಮ ಜಗದೀಶಪ್ಪನವರು ಮತ್ತು ಅವರ ಕಲೆ ಜೊತೆಗೆ ನಾವು ಸಂಚರಿಸ್ತಾ ಇದ್ದೀವಿ. ಇದ್ರ ಮಧ್ಯೆ ಈಗ ಗೌರವದ ಕಾರ್ಯಕ್ರಮ. ನಮ್ಮ ವಿಶೇಷ ಹೇಳಿಕೆ ಅಂದರೆ ನಾನು ಚಮಳ ಬಾರಿಸಿ ತೋರಿಸ್ಬೇಕಾಯ್ತು. ಅದೇ ಒಂದು ವಚನ ಹೇಳಿ ನಿಮಗೆ ಮನೋರಂಜನೆ ಮಾಡಬೇಕು ಅಂತ ಆಸೆ ಇದ್ವಿ. ದಯವಿಟ್ಟು ಕೇಳಿ. ರುದ್ರ ದೇವ ಶ್ರೀಮತ್ ಪರಮ ಪಾವನ ಚಾರುತರ ಮದನ ಮರ್ಧನ ಮಾಯ ಕೋಲಾಹಲ ನಿತ್ಯ ನಿರಂಜನ ನಿಗಮ ಗೋಚರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಹೃದಯ ಜಗದ್ವಿಸ್ತಾರ ಮೂಲ ಸ್ತಂಭಾಯಮಾನ ಪರಶಿವನ ಮೋಹದ ಕುಮಾರನೇ ನಿನಗಾರು ಸರಿಯೇ ಸರಿಯೆಂದವರ ಸೊಕ್ಕು ಮುರಿಯೇ ನಮಸ್ಕಾರ. ಇದು ವೀರಗಾಸೆ ಪುರುವಂತಿಕೆಯಲ್ಲಿ ಬರುವಂತಹ ಒಡಗು ಅಥವಾ ಖಡ್ಗ ಹೇಳೋದು ಅಂತಲೇ ಕರೀತೇವೆ. ಆ ಖಡ್ಗ ಹೇಳಿದ್ರೆ ಒಂದು ಜಲಕ್ಕನ್ನು ನಿಮ್ಮ ಎದುರಿಗೆ ತೋರಿಸಿದ್ದಾರೆ. ಇದೀಗ ಕಾರ್ಯಕ್ರಮ ಆರಂಭಗೊಳ್ತದೆ. ನಮ್ಮ ಇವತ್ತಿನ ವಿಶೇಷ ಅತಿಥಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಅವ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಆರಂಭಿಸಿ ಕಾರ್ಯಕ್ರಮ ಅವರ ಗೌರವವನ್ನು ನಡೆಸ್ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮ ಶ್ರೀ GP ಜಗದೀಶಪ್ಪ ಅವರು ತಿಂಗಳ ಅತಿಥಿಯಾಗಿ ವೀರಗಾಸೆ ಕಲಾವಿದರು ಭಾಗವಹಿಸಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಹೇಳಿದಾಗೆ ಜಗದೀಶಪ್ಪನವ್ರಿಗೆ 84 ವರ್ಷ. ಅವರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗಿರಿಯಾಪುರದವರು. ಆಗಲೇ ಹೇಳಿದಾಗೆ ಅವರು ತಮ್ಮ 14ನೇ ವಯಸ್ಸಿನಲ್ಲೇ ಈ ಕಲೆಯನ್ನು ಕಲಿತು ಕಲಾವಿದರಾಗಿ ರೂಪುಗೊಂಡವರು. ರಾಜ್ಯದ ಎಲ್ಲ ಭಾಗಗಳಲ್ಲೂ ಅವರು
ಮುಖ್ಯವಾದ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿ ಅನೇಕ ಹಿರಿಯ ಕಿರಿಯರಿಗೆ ಈ ಕಲೆಯ ತರಬೇತಿ ನೀಡಿ 10 ಹಲವು ತಂಡಗಳನ್ನು ರೂಪಿಸಿದ್ದಾರೆ. ಅದು ದೊಡ್ಡ ವಿಷಯ. ಅದು ಬಹುಶಃ ಅವ್ರು ಹೇಳಲಿಲ್ಲ ಅಂತ ಅನಿಸುತ್ತೆ. ಈ ಕಲಾವಿದರು ನಾವು ಇದು 45ನೇ ತಿಂಗಳ ಅತಿಥಿ ಕಾರ್ಯಕ್ರಮ. ಇದೇ ರೀತಿ ನಾವೆಲ್ಲ ಒಂದು ಮಾಧ್ಯಮ ಪ್ರತಿನಿಧಿಗಳಿಗೆ ಸಂವಾದ ಮಾಡ್ತಾ ಇದ್ದಾಗ ಒಬ್ಬ ಹಿರಿಯ ಕಲಾವಿದರು, ಜಾನಪದ ಕಲಾವಿದರು ತೀರ್ಕೊಂಡ್ರು, ದಾರೋಜಿ ಈರಮ್ಮ ಅಂತ, ಬಳ್ಳಾರಿಯವರು. ಆ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕೆಲವರು ನನಗೆ ಸಲಹೆ ಕೊಟ್ಟರು, ಇದೇ ವೇದಿಕೆಯಲ್ಲಿ ನೀವು ಇದು ಜನಪದ ಕಲೆಗಳ ಒಂದು ಜನಪದ ಲೋಕ ಕಲಾವಿದರ ಕಾಶಿ, ಇಂಥ ಕಲಾವಿದರ ಕಾಶಿ. ಅವರ ವೇಷಭೂಷಣಗಳನ್ನ ನೋಡಿ ಅವರ ಹಿಂದಿನಿಂದ ಕಲೆಯನ್ನು ರೂಢಿಸ್ಕೊಂಡು ಬಂದವರು. ಅಂಥ ಹಿರಿಯ ವಯಸ್ಸಿನವ್ರನ್ನ ನೀವು ಕರೆಸಿ ಸನ್ಮಾನ ಮಾಡಿ ಅವರ ಒಂದು ಬದುಕು, ಅವರ ಒಂದು ಸಂವಾದದ ಬಗ್ಗೆ ನೀವು ನಮಗೆ ಪರಿಚಯ ಮಾಡಿಕೊಡಿ ಅಂತ ಕೇಳಿದ್ರು. ಅದರಿಂದಾಗಿ ಇವತ್ತು ನಾವು 45ನೇ ಕಲಾವಿದರಿಗೆ ಇಲ್ಲಿ ಜನಪದ ಲೋಕದಲ್ಲಿ ಗೌರವವನ್ನು ಸೂಚಿಸಿ ಸನ್ಮಾನ ಮಾಡಿ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಬಹುಶಃ ನಾವು ಇವತ್ತು ಇಲ್ಲಿ ಕರೀದೇ ಇದ್ದರೆ ಜಗದೀಶಪ್ಪನವರು ಜನಪದ ಲೋಕಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಇಂಥ 45 ಜನ ಹಿರಿಯ ಜನಪದ ಕಲಾವಿದರನ್ನ ಇಲ್ಲಿ ಕರೆಸಿ ಗೌರವ ಸೂಚಿಸುವಂಥ ಕೆಲಸವನ್ನು ನೀವೆಲ್ಲ ನೋಡಿದ್ದೀರಿ. ಹೀಗಾಗಿ ನಮ್ಮ ಶ್ರೀ ಜಗದೀಶಪ್ಪನವರು ಜಾನಪದ ಲೋಕ ಪ್ರಶಸ್ತಿ, ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಈ ರೀತಿ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವ್ರಿಗಾಗಲೇ ಹೇಳಿದ್ರು ಅವ್ರ ಮಗನೂ ಕಲಾವಿದನಾಗಿ ಇದು ಮಾಡ್ತಾ ಇದ್ದಾನೆ ಅಂತ. ಇಂಥ ಕಲಾವಿದರನ್ನ ಗೌರವಿಸುವಂಥ ಕೆಲಸ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ರಾಜಮನೆತನದ ಒಡನಾಟ ಇಟ್ಕೊಂಡು ಅವರ ಹಿರಿಯರು ದಿವಾನ್ರಾಗಿ ಕೆಲಸ ಮಾಡಿದಂಥವರು ತಾತ ಅವರ ಮಗ ನಮ್ಮ ಶ್ರೀ ವೆಂಕಟೇಶ್ ತುಪ್ಪಿಲ್ ಅನ್ನುವಂಥವರು ಇಡೀ ಪ್ರಪಂಚವನ್ನು ಸುತ್ತಿ ಅತ್ಯುತ್ತಮವಾದ ವಾಗ್ಮಿಗಳು, ವಿಚಾರವಂತರು ಮತ್ತು ಈ ನಾಡಿನ ಜನತೆಗೆ ಏನಾದರೂ ಒಂದು ತಮ್ಮ ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ ಪರಿಶ್ರಮ ವಹಿಸ್ತಕ್ಕಂಥ ನಮ್ಮ ಶ್ರೀ ವೆಂಕಟೇಶ್ ತುಪ್ಪಿಲ್ ಅವರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಬಂದಿದ್ದಾರೆ. ಅವ್ರನ್ನ ನಾನು ಈ ವೇದಿಕೆಗೆ ಆಹ್ವಾನಿಸ್ತೇನೆ. ಇಲ್ಲಿ ಬನ್ನಿ. ಇನ್ನೊಬ್ರು ನಮ್ಮ ಸ್ನೇಹಿತರು KVR ಠಾಗೂರ್ ಅವರು, ನಿಮಗೆಲ್ಲ ಗೊತ್ತಿರುವಂಥವ್ರು, ಹಿರಿಯ ADGP ಆಗಿ IPS ಆಫೀಸರ್ ಆಗಿ ಇದ್ದವರು. ಈಗ ಅವರು ಸ್ವಲ್ಪ ಸಮಯದಲ್ಲಿ ಬಂದು ನಮ್ಮ ಜೊತೆಲಿರ್ತಾರೆ. ಶ್ರೀ ವೆಂಕಟೇಶ್ ತುಪ್ಪಿಲ್ ಅವರ ಶ್ರೀಮತಿ ಅವರು ಬಂದಿದ್ದಾರೆ. ಅವ್ರಿಗೂ ನಾವು ನಿಮ್ಮೆಲ್ಲರ ಪರವಾಗಿ ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಈ ಜನಪದ ಲೋಕ ಅವ್ರಿಗೆ ಭಾಳ ಇಂಟ್ರೆಸ್ಟ್. ನಮ್ಮ ವೆಂಕಟೇಶ್ ತುಪ್ಪಿಲ್ ಹೇಳ್ತಾ ಇದ್ರು, ನಾವು ಕಲಾವಿದರಿಗೆ ಏನಾದರೂ ಮಾಡ್ಬೇಕು ಸರ್, ನನ್ನಿಂದ ಏನಾದರೂ ಕೊಡುಗೆಯನ್ನು ಕೊಡ್ತೇನೆ ಅಂತ ಅಂದ್ಬಿಟ್ಟು ಅವರು ಬಹುಶಃ ಅವ್ರು ಮಾತಾಡುವಾಗ ಹೇಳ್ತಾರೆ ಅವರ ಅಭಿಲಾಷೆಯನ್ನು. ಅದೇ ರೀತಿ ನಮ್ಮ KVR ಠಾಗೂರ್ ಅವರ ಶ್ರೀಮತಿಯವರು ಬಹಳ ನಮಗೆ ಮೊದಲಿನಿಂದಲೂ ಪ್ರೋತ್ಸಾಹ, ಸಹಕಾರ, ಸಹಾಯ ಅವರ ಪತಿಯವರಂತೆಯೇ ನಮಗೆ ಕೊಡ್ತಾ ಬಂದಿರುವಂಥವ್ರು. ಭಾಗ್ಯ ಶ್ರೀಮತಿ ಅವರು ಬಂದಿದ್ದಾರೆ. ಅವ್ರಿಗೂ ನಾವು ನಿಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನನ್ನ ಶ್ರೀಮತಿ ಅವ್ರಿಗೆ ಹೇಳದೇ ಇದ್ರೆ ಹಾಗಾಗಿ ನಮ್ಮ ಶ್ರೀಮತಿಯವರಾದ ಶಶಿಕಲಾ ಅವರು, ಇಲ್ಲಿಯ ಉದ್ಯೋಗಿಗಳು ತುಂಬ ಇಷ್ಟಪಡ್ತಾರೆ. ಅವರು ಅಮ್ಮವ್ರು ಬಂದಿಲ್ವಾ ಅಂತ ಕೇಳ್ತಾರೆ ಬಂದಾಗೆಲ್ಲ. ಅವ್ರನ್ನೂ ನಾನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ
ನಮ್ಮ ಈ ಒಂದು 45ನೇ ಲೋಕಸಿರಿ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಪ್ರತಿ ತಿಂಗಳು 2ನೇ ಶನಿವಾರ ಈ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ, ಈಗ ನಮ್ಮ ಗೌರವ ಅತಿಥಿಗಳಾದಂಥ ಶ್ರೀ ವೆಂಕಟೇಶ್ ತುಪಿಲ್ ಅವರು ಸನ್ಮಾನ ಮಾಡಬೇಕು ಹಿರಿಯ ಕಲಾವಿದರಿಗೆ ಅಂತ ನಾನು ವಿನಂತಿ ಮಾಡ್ಕೊತೀನಿ. ನಾನು ಸೇರ್ತೀನಿ ಪೂರ್ತಿ ಹಾಕೊಳ್ಳಿದೆ ನಿಮಗೆ ಫಸ್ಟ್ ಕಳಿಸ್ಬೇಕು. ಇಲ್ಲ ಅಣ್ಣ ನೀವು ಕೊಡ್ತೀನಿ ನಾನು ನಿಮಗೆ ನನಗೆ ಅದೆಲ್ಲ ಕೊಟ್ಟುಬಿಡ್ಲಿ ಆಮೇಲೆ ತಗೊಂಡು ಒಂದೇ ಸತಿ ಬನ್ನಿ ನಾನು ಹಿಂಗೆ ಹೋಗ್ತೀನಿ. ಇಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ಕ್ಯಾಮ್ರಾ ಇದೆ. ಸರ್ ಹಿಂಗೆ ಹಂಗೆ ನಿಂತ್ಕೊಳ್ಳಿ ಸರ್, ಇನ್ನೊಂಚೂರು ಪಕ್ಕ ಹೋಗಿ ಬಸ್ಸು ಸರ್. ಸ್ವಲ್ಪ ಈ ಕಡೆ ಸ್ವಲ್ಪ ಹತ್ತತ್ರ ನಿಂತ್ಕೊಳ್ಳಿ. ನೀವು ಕೈ ಜಗದೀಶಪ್ಪನವರೇ, ನನಗೊಂದು ಅವಕಾಶ ಮಾಡಿಕೊಟ್ರಿ ತಮ್ಮನ್ನು ಬಂದು ಭೇಟಿ ಮಾಡುವುದಕ್ಕೆ. ಇದಕ್ಕೆ ನಮ್ಮ ತಿಮ್ಮೇಗೌಡರಿಗೆ ನಾನು ಭಾಳ ಚಿರಋಣಿ. ನನಗೆ ಇಲ್ಲಿ ಬಂದಾಗ ಒಂದು 10 ವರ್ಷದಿಂದ ನಾನು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀನಿ. 10-15 ವರ್ಷದಿಂದ ಈ ಜಾನಪದ ಲೋಕ ನೋಡ್ತಾನೆ ಇದ್ದೀನಿ. ಒಂದಷ್ಟಲ್ಲಿ ಬಂದಿದ್ದೀನಿ ಒಳಗಡೆ, ನಿಮ್ಮ ಪರ್ಮಿಷನ್ ಇಲ್ಲದೆ ಬಂದುಬಿಟ್ಟಿದ್ದೀನಿ. ಏನಿದು ಜಾನಪದ ಲೋಕ? ಜಾನಪದದ ಬಗ್ಗೆ ಒಂದಷ್ಟು ವಿಷಯ ಗೊತ್ತು, ಆದರೆ ಒಂದು ವಿಷಯ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಯಿತು. ಇದು ಬರೀ ಜಾನಪದ ಲೋಕ ಅಲ್ಲ, ಇದು ಜಾಣರ ಲೋಕ. ಎಲ್ಲ ನಮ್ಮ ಜಾಣರ ಲೋಕ ಆಗಿಬಿಟ್ಟಿದೆ. ಇದು ಬರೀ ಜಾನಪದ ಲೋಕ ಅಲ್ಲ. ಯಾವ ಜಾಣರು? ಶಾಲೆಗೆ ಹೋಗಿ ಕಲಿತು ಡಿಗ್ರಿ ಡಿಪ್ಲೊಮಾ ತಗೊಂಡಿರೋ ಜಾಣರಲ್ಲ. ನಮ್ಮ ಜಗದೀಶ್ ಶರಪ್ಪನವರು ಹೇಳಿದಾಗೆ ಶಾಲೆಗೆ ಹೋದೆ ಕಾಲೇಜಿಗೆ ಹೋದರೆ ಮಾತ್ರ ಜಾಣರಾಗೋಲ್ಲ. ಇಲ್ಲಿ ಜಾಣರಿದ್ದಾರೆ. ಹೇಗಾದರೂ ಒಂದು ಕಮಿಟ್ಮೆಂಟ್, ಒಂದು ಪ್ಯಾಷನ್, ಇದೆಲ್ಲ ಒಂದು ಒಳಗಿಂದಾನೇ ಉಕ್ಕಿ ಬಂದಿದೆ. ಆ ಸಣ್ಣ ವಯಸ್ಸಿನಲ್ಲಿ ಇವ್ರು ಹೇಳಿದ್ರು 10 ವರ್ಷದ ಹುಡುಗ ಇವತ್ತು ದೊಡ್ಡ ಮೇಧಾವಿ ಅಂತ. ಅದು ಹೇಗೆ ಬಂತು? ಯಾವ ಗುರುಗಳು ಹೇಳಿಕೊಟ್ರು? ಅದು ಒಂದು ಜಾಣರ ಲೋಕ. ಈ ಜಾಣರ ಲೋಕಕ್ಕೆ ಬರೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ಜಾಣರೇ, ಇಲ್ಲದ್ರೆ ನೀವು ಬರ್ತಾ ಇರಲಿಲ್ಲ. ಇಲ್ಲಿ ಜಾನಪದ ಲೋಕ ಅಟ್ರಾಕ್ಟ್ ಮಾಡುತ್ತೆ ಜಾಣರನ್ನು. ಆ ಜಾಣರು ಶಾಲಾ ಕಾಲೇಜಿಗೆ ಹೋಗಿ ಜಾಣರಾಗಿಲ್ಲ, ನಿಜ ಜೀವನದಲ್ಲಿ ಜಾಣರಾದವರು. ನಮ್ಮ ಲೈಫ್ನಲ್ಲಿ ಪ್ರತಿಯೊಬ್ಬರಿಗೂ ಬರೀ 6 ಆ್ಯಕ್ಟಿವಿಟಿ ಇದೆ ಅಷ್ಟೆ. ಅದು ಬಹಳ ಜನಕ್ಕೆ ಗೊತ್ತಿಲ್ಲ. 6 ನಮಗೆ ಆ್ಯಕ್ಟಿವಿಟೀಸ್ ಇದೆ. ಆ್ಯಕ್ಟಿವಿಟಿ ಅಂದರೆ ಗೊತ್ತಲ್ಲ, ಚಟುವಟಿಕೆ. ಅದರಲ್ಲಿ 2 ಚಟುವಟಿಕೆಗಳಲ್ಲಿ ನಮ್ಮ ಕಂಟ್ರೋಲೇ ಇಲ್ಲ. ನಾವು ಏನು ಮಾಡೋದಕ್ಕಾಗಲ್ಲ, ನಾವು ಕಂಟ್ರೋಲೇ ಮಾಡೋದಕ್ಕಾಗಲ್ಲ ಜಗದೀಶಪ್ಪನವರೇ. 2 ಆ್ಯಕ್ಟಿವಿಟಿಯಲ್ಲಿ ಅದು ಯಾವುದು ಗೊತ್ತೇನೋ? ಯಾರಾದರೂ ಒಬ್ಬರು ಹೇಳ್ತೀರಾ ಇಲ್ಲಿ? ಒಂದು ಹುಟ್ಟು, ಮತ್ತೊಂದು ಸಾವು. ಈ ಹುಟ್ಟು ಒಂದು ಆ್ಯಕ್ಟಿವಿಟಿ, ಸಾವು ಒಂದು ಆ್ಯಕ್ಟಿವಿಟಿ. ಅದರಲ್ಲಿ ನಮ್ಮ ಕಂಟ್ರೋಲ್ ಇಲ್ಲ. ನಾವು ಯಾವಾಗ ಹುಟ್ಟುತ್ತೀವಿ, ಯಾವಾಗ ಸಾಯ್ತೀವಿ, ನಮ್ಮ ಕಂಟ್ರೋಲ್ನಲ್ಲೇ ಇಲ್ಲ ಅದು. ಈ ಹುಟ್ಟು ಸಾವಿನ ಮಧ್ಯೆ 4 ಆ್ಯಕ್ಟಿವಿಟಿ ಇದೆ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೂ ಜಾನಪದಕ್ಕೂ ಬಹಳ ಸಂಬಂಧ ಇದೆ. ಯಾವುದು 4 ಆ್ಯಕ್ಟಿವಿಟಿ ನಮ್ಮಲ್ಲಿ? ಪುಟ್ಟ ಮಗುವಾಗಿದ್ದಾಗ, ನೀವು ಪುಟ್ಟ ಮಗು ಅಲ್ಲಿದೆ, ನೀವು ಪುಟ್ಟ ಮಗುವಾಗಿದ್ದಾಗ ಏನು ಮಾಡಿದ್ರಿ? ಬರೀ ಆಟ 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 ಆಟ, ಪ್ಲೇ 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 ಆ್ಯಂಡ್ ಪ್ಲೇ ಮಾತ್ರ ಆಯಿತು ಅಲ್ವಾ? ಪುಟ್ಟ ಮಕ್ಕಳು ಆಟ ಆಡಪ್ಪ ಅಂತೀವಿ, ಬರೀ ಪ್ಲೇ 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 ಆ್ಯಂಡ್ ಪ್ಲೇ, ಸರಿ ತಾನೆ? ಸ್ವಲ್ಪ ದಿವಸ ಆದಮೇಲೆ ಆ ಮಗು ಸ್ವಲ್ಪ ಬೆಳೆದ ಮೇಲೆ ಏನು ಮಾಡ್ತೀವಿ ನಾವು? ಏನು ಹೇಳ್ತೀವಿ? ಓದು, ಲರ್ನ್ ಲರ್ನ್ ಲರ್ನ್, ಕಲಿ ಕಲಿ, ಲರ್ನ್ 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 ಅಂತ ಹೇಳಿ ಅಲ್ಲಿ ಶಾಲೆಗೆ ಕಳಿಸ್ತೀವಿ. ಬಲವಂತವಾಗಿ ಅದಕ್ಕೆ ಇಷ್ಟ ಇದೆಯೋ ಇಲ್ವೋ ಅದನ್ನು ಹೇಳಿ ನಾವು ಅದನ್ನು ಕಲಿಸ್ತೀವಿ. ಆದರೆ ಜಾಣರು ಮಾತ್ರ ತಮಗೆ ಯಾವುದು ಬೇಕು, ಅಥವಾ ಹಿರಿಯರು ಆ ಮಗುವಿಗೆ ಯಾವುದರಲ್ಲಿ ಆಸಕ್ತಿ ನೋಡಿದ್ರು, ಪಕ್ಕದ ಮನೆ ಹುಡುಗ ಯಾವುದೋ ಕೋಲ್ ಹಿಡ್ಕೊಂಡು ಹೊಡೆದಿದ್ದು ನೋಡಿದ್ರು, ತಕ್ಷಣ ಅವನ್ನ ಹಿಡಿದ್ರು, ಕಲಿಸಿದ್ರು. ಅದು ಲರ್ನ್ ಲರ್ನ್ ಲರ್ನ್. ಇವರು ಹೇಳಿದ ಆ ಲರ್ನು ನಾವು ಕಲಿತ ಲರ್ನ್ಗೂ ಭಾಳ ವ್ಯತ್ಯಾಸ ಇದೆ. ಅದು ಕಂಟ್ರೋಲ್ ಲರ್ನ್. ಅಲ್ಲಿ ಕೂಡ ಕಂಟ್ರೋಲ್ ಇದೆ. ಒಳ್ಳೆಯದನ್ನು ಕಲಿಬೋದು, ಕೆಟ್ಟದ್ದು ಕಲಿಬೋದು. ಒಳ್ಳೆಯ ಆಟವನ್ನು ಆಡಬಹುದು, ಮೋಸ ಮಾಡಿ ಆಟವನ್ನು ಆಡಬಹುದು, ಎರಡೂ ಇದೆ. ಕಂಟ್ರೋಲ್ ಇದೆ ಅದರಲ್ಲಿ. 3ನೇ ಆಕ್ಟಿವಿಟಿ ಏನು ಗೊತ್ತೇನೆ? ಈಗ
ಇವರು ಟೈಲರ್ ಆಗಿ ಎಷ್ಟು 4 ಆಣಿ 3 ಆಣಿ ತೊಗೊಂಡಿದ್ದೀರ. ಇವಾಗ ಇವತ್ತೇನಾಗಿದೆ, ಆ ಪಾಠವೆಲ್ಲ ಕಲ್ತ ಮೇಲೆ ಆದಮೇಲೆ ಅರ್ನ್ ಬಂದ್ಬಿಡುತ್ತೆ. ಗಳಿಸು ಕೆಲಸ ಮಾಡು. ಈ ಕೆಲಸ ಮಾಡೋ ಬಯಸಿದವ್ರು ತುಂಬ ಜನ ಇದ್ದೀರ. ಅದು ಕೂಡ ನ್ಯಾಯವಾಗಿ ಅಥವಾ ಅನ್ಯಾಯವಾಗಿ ಕೂಡ ತಗೋಬೋದಲ್ಲ, ಅಲ್ಲೂ ನಮ್ಮ ಕಂಟ್ರೋಲ್ ಇದೆ, ಹೌದಲ್ಲ? ನ್ಯಾಯವಾಗಿ ನಾವು ಸಂಪಾದಿಸ್ಬೋದು, ಅನ್ಯಾಯವಾಗಿ ಕೂಡ ಸಂಪಾದಿಸ್ಬೋದು. ನೋಡಿದ್ದೀರಾ ನೀವೇನೆ, ಲಂಚ ತೆಗೆದುಕೊಂಡು ಅನ್ಯಾಯವಾಗಿ ಸಂಪಾದಿಸಿದವರು ಇದ್ದಾರೆ, ನ್ಯಾಯವಾಗಿ ಸಂಪಾದಿಸಿ ಮನೆ ಕಟ್ಟದೆ ಬಾಡಿಗೆ ಮನೆಯಲ್ಲಿರೋರು ಇದ್ದಾರೆ. ಕಡೆಯದಾಗಿ 4ನೇ ಆಕ್ಟಿವಿಟಿ, ನಮ್ಮ ವಯಸ್ಸಿನಲ್ಲಿ ತಿಮ್ಮೇಗೌಡರು, ನನ್ನ ವಯಸ್ಸು, ಹಿರಿಯರು ಇಲ್ಲಿ ಕೂತಿದ್ದಾರೆ, ಇವರು ಏನು ಮಾಡ್ತಾ ಇದ್ದೀವಿ? ನಮಗೆ ಆಟ ಆಡೋಕ್ಕೆ ಶಕ್ತಿ ಇಲ್ಲ. ಆಟ ಆಡ್ತೀರೇನೋ? ಶಾಲೆಗೆ ಯಾರಾದರೂ ಸೇರಿಸ್ತಾರ ನಮ್ಮನ್ನು? ವಯಸ್ಸಾಗಿದೆ ಹೋಗ್ರಿ, ನೀವೇನು ಕಲಿತೀರಾ ಅಂತ. ಕೆಲಸ ಕೊಡ್ತಾರೆ ನಮ್ಗೆ ಯಾರಾದರೂ? ಕೆಲಸನೂ ಕೊಡೋದಿಲ್ಲ. ಪ್ಲೇನೂ ಇಲ್ಲ, ಪ್ಲೇನೂ ಇಲ್ಲ, ಲರ್ನು ಇಲ್ಲ, ಅರ್ನು ಇಲ್ಲ. ಕಡೆಗೆ ಉಳಿದಿದ್ದು ರಿಟರ್ನ್ ಎಲ್ಲ ವಾಪಸ್ ಕೊಡಬೇಕೀಗ. ಎಲ್ಲರೂ ವಾಪಸ್ ಕೊಡಬೇಕು ಬಿಫೋರ್ ಫೈನಲ್ ರಿಟರ್ನ್. ಮುಂದೆ ಒಂದು ಸಲ ವಾಪಸ್ ಹೋಗ್ಬಿಡ್ತೀವಲ್ಲ, ಕೂದಲು ನಮ್ಮ ಉಗುರು ನಮ್ಮ ಜೊತೆ ಬರೋದಿಲ್ಲ. ಆದ್ದರಿಂದ ಈ ವಯಸ್ಸಿನಲ್ಲಿ ನಾವು ಅದನ್ನು ತಿರುಗಿಸಿ ಕೊಡಬೇಕು. ಅಪಾತ್ರರಿಗೆ ದಾನ ಮಾಡಬಾರ್ದು, ಸರಿಯಾದವರಿಗೆ ಮಾತ್ರ. ಯಾವುದೇ ನಮ್ಮ ಜಾನಪದ ಲೋಕದ ಸಾಹಿತ್ಯ ಯಾರಿಗೆ ಸೇರಬೇಕು, ಯಾರಿಗೆ ಯೋಗ್ಯತೆ ಅವರಿಗೆ ಹೋಗಬೇಕು. ಅದು ಯಾರು ಬರ್ತಾರೆ? ಎಷ್ಟು ಕೋಟಿ ಜನ ಇದ್ದಾರೆ, ಎಲ್ಲರೂ ಬಂದಿದ್ದಾರೇನೋ? ಯಾರಿಗೆ ಯೋಗ್ಯತೆ ಇದೆ, ಯಾರಿಗೆ ಆಸಕ್ತಿ ಇದೆ ಅವರು ಬರ್ತಾರೆ, ಅವರಿಗೆ ಕೊಡಬೇಕು, ತಿರುಗಿಸಿ ಕೊಡಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹಿರಿಯರನ್ನು ನೋಡಿದಾಗ ನಮ್ಮ ತಂದೆಯವ್ರು ನೋಡ್ದಂಗೆ ಜ್ಞಾಪಕ ಬರುತ್ತೆ, ತಾತವ್ರು ನೋಡ್ದಂಗೆ ಜ್ಞಾಪಕ ಬರುತ್ತೆ. ಹಿರಿಯರನ್ನ ಕರೆಸಿದ್ದೀರಾ, ಮನ ಮುಟ್ಟುವ ಹಾಗೆ ಮಾತಾಡಿದ್ದ. ನಾನು ಶ್ರಮಿಸಬೇಕು, ಸ್ವಲ್ಪ ಲೇಟಾಗಿ ಬಂದುಬಿಟ್ಟೆ. ಅಂದರೆ ಇನ್ನೂ ತಮ್ಮಿಂದ ಹೆಚ್ಚು ಕಲಿಬಹುದಾಗಿತ್ತು. ಇವರಿಗೆ ಸನ್ಮಾನ ಮಾಡಿರೋದು ಒಳ್ಳೆಯ ಸಂದರ್ಭ. ಪ್ರತಿಯೊಬ್ಬರಿಗೂ ಒಂದು ಸಂತೋಷ ಬಂದಿದೆ ಅಲ್ವಾ? ಆ ಸಂತೋಷ ಎಷ್ಟು ಲಕ್ಷ ಕೊಟ್ಟರು ಬರೋದಿಲ್ಲ. ಒಂದು ಕಲಾವಿದರಿಗೆ ಅವರ ಹೃದಯಕ್ಕೆ ಮುಟ್ಟುವ ಹಾಗೆ ಸನ್ಮಾನ ಮಾಡ್ತಾ ಇದ್ದೀರಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ದೇವರು ತಮಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸಿಕೊಂಡು ನನಗೊಂದು ಅವಕಾಶ ಮಾಡಿ. ನನಗೆ ಗೊತ್ತಿಲ್ಲ, ಇಲ್ಲಿ ಬಂದರೆ ಅಲ್ಲೆಲ್ಲ ಹಿಂದ್ಗಡೆ ಕೂತ್ಕೊಂಡ್ಬಿಡೋಣ ಅಂತಿದೆ, ಇಲ್ಲಿ ಮುಂದೆ ಕೂತ್ಬಿಟ್ರು. ಆಗಲೇ ಅಂದ್ಕೊಂಡೆ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಎಲ್ಲ ಸರ್ಪ್ರೈಸ್, ಲೈಫೇ ಫುಲ್ ಆಫ್ ಸರ್ಪ್ರೈಸ್ ಅಲ್ವಾ? ನಾಳೆ ಏನಾಗುತ್ತೆ ಅಂತ ಇವತ್ತು ಗೊತ್ತಿಲ್ಲ ನಮಗೆ. ಹಾಗೆ ಇವ್ರನ್ನ ಭೇಟಿ ಮಾಡಿದ್ದು ಒಂದು ಸರ್ಪ್ರೈಸ್. ಪರಿಚಯ ನಮ್ಮ ನಾನೊಂದು ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವ. ನೀವೆಲ್ಲ ಅಯ್ಯಂಗಾರ್ಸ್ ಅಂತ ಕರೀತೀರಲ್ಲ, ನಾನೊಬ್ಬ ಅಯ್ಯಂಗಾರ್. ನಮ್ಮ ತಾತನ 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 ತಾತ ಅವರು ನಮ್ಮ ಅಯ್ಯಂಗಾರ್ ಸಂಸ್ಥೆ ಇದನ್ನು ಹುಟ್ಟಿ ಹಾಕಿದವರು. ನಮ್ಮಲ್ಲಿ 3 ತ್ರಿಮತಸ್ಥರಿದ್ದಾರೆ. ಶಂಕರಾಚಾರ್ಯ ಇದ್ದಾರೆ, ರಾಮಾನುಜಾಚಾರ್ಯ ಇದ್ದಾರೆ, ರಾಮಾನುಜಾಚಾರ್ಯರ ಮರಿ ಮೊಮ್ಮಗ ನಾನು. ಅದು ನನಗೊಂದು ಅವಕಾಶ ಮಾಡಿಕೊಟ್ರಿ ಬಂದಿದ್ದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಇವತ್ತು ನಾವೇನಾಗಿದ್ರು ನಮ್ಮ ಹಿರಿಯರಿಂದ ತಾನೆ. ಧನ್ಯವಾದ. ಈಗ ಅವರು ಇನ್ನೊಂದು ಮಾತು ಹೇಳಲಿಲ್ಲ. ಅವರ ಹಿರಿಯರು ರಾಜಮನೆತನದಲ್ಲಿ ದಿವಾನರಾಗಿತ್ತು. ಕೆ.ಟಿ. ಭಾಷ್ಯಂ ಸರ್ಕಲ್ ಅಂತ ಇದೆಯಲ್ಲ, ಭಾಷ್ಯಂ ಅವರ ಮೊಮ್ಮಗ ಮರಿಮಗ. ಹಾಗಾಗಿ ಅದನ್ನ ಅವರು ಹೇಳ್ಕೊಳ್ಳಿಲ್ಲ. ಬಟ್ ಅವರು ಟಿ ರಾಘವ ಅಂತ, ಬಳ್ಳಾರಿ ದೊಡ್ಡ ಕಲಾವಿದ. ಅವರು ಭಾಷ್ಯಂ ಅವರ ಫಸ್ಟ್ ಕಸಿನ್. ಕಂಪನಿ ನಾಟಕದ ಭಾಳ ಭಾಷ್ಯಂ ಮತ್ತು ರಾಘವ ಇಬ್ಬರು ಪರಿಚಿತರು. ಹೌದು, ರಾಘವ ಒಳ್ಳೆ ಉತ್ತಮ ಕಲಾವಿದರು, ಎಂತ ಡ್ರಾಮಾಟಿಸ್ಟು. ಅವರ ಸಂಬಂಧಿಕರು. ಭಾಷ್ಯಂ ರವರು ನಮ್ಮ ರಾಜಮನೆತನದಲ್ಲಿ ಗೌರವ. ಹೌದು ಹಾಗೆ ನೋಡಿ, ಬಳ್ಳಾರಿಯಲ್ಲಿ ರಾಘವ ಕಲಾ ಮಂದಿರ ಅಂತ ಇದೆ, ಹೈದರಾಬಾದಲ್ಲಿ ರಾಘವ ಅಂತ ಹೆಸರು. ನೋಡಿ, ಮಂದಿರ ಅಂತ ಇದೆ. ಅವರು ಟಿ ರಾಘವ ಅಂತಾನೆ, ಬಳ್ಳಾರಿ ಟಿ ರಾಘವ. ಭಾಷ್ಯಂ ಅವರ ಮರಿಮಗ ಬಂದು ಇವರಿಗೆ ಕಲಾವಿದರಿಗೆ ಸನ್ಮಾನ ಮಾಡಿದ್ರು. ರಾಘವ ಅವರ ಮರಿಮಗ ಬಂದು ಸನ್ಮಾನ ಮಾಡಿದ್ರು ಅಂದರೆ ಅದು ಪರಮಾಶ್ಚರ್ಯ. ಆಕಸ್ಮಿಕ ಆದ್ರೂ ಆ ಸಂದರ್ಭ ಅದು. ಧನ್ಯವಾದ ನಮ್ಮ ಶ್ರೀ ವೆಂಕಟೇಶ್ ತೊಪ್ಪಿಲ್ ಅವ್ರಿಗೆ. ಅವರು ವಿಶ್ವಾದ್ಯಂತ ಪರ್ಯಟನೆ ಮಾಡುವಂಥವ್ರು.
ಅನೇಕ ವಿಶ್ವಸಂಸ್ಥೆಯಿಂದ ಹಿಡಿದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಅತಿಥಿಯಾಗಿ ಭಾಗವಹಿಸಿ ಅವರ ಒಂದು ವಿಚಾರಧಾರೆಯನ್ನು ಹಂಚ್ಕೊಳ್ತಾರೆ. ಅಂಥವರು ಇವತ್ತು ಅವರು ಶ್ರೀಮತಿಯವರು, ನಮ್ಮ ಭಾಗ್ಯ ಠಾಗೂರ್ ಅವರು, ನಮ್ಮ ಶಶಿಯವರು ಎಲ್ಲರೂ ಒಟ್ಟಿಗೆ ಬಂದು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟದಕ್ಕೆ ಅವ್ರಿಗೆ ಮತ್ತು ನಿಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಇಂದಿನ ಅತಿಥಿ ಶ್ರೀ ಜಗದೀಪ್ ಸಪ್ನವ್ರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಮುಂದಿನ ಲೋಕ ಸೀರಿಯಲ್ ಹೀಗೆ ನಿಮ್ಮ ಪ್ರೀತಿ ಒಳಗೊಳ್ಳಲಿ. ನಮಗೆ ಭಾಷಮ್ಮ ಅವರನ್ನು ಕೇಳಿದಾಗ ಅವರ ಆ ಸುತ್ತಿನ ಸರ್ಕಲ್ಗೆ ಆ ಜಾಗವನ್ನು ಉಚಿತವಾಗಿ ಕೊಟ್ಟಿದ್ರು ಅಂತ ಕೇಳಿದ ನೆನಪು ನನಗೆ. ಹಾಗೆ ಅಂಥ ಮನುಷ್ಯರು ಹೇಳಿ 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 ಈ ಕಾಲಕ್ಕೂ ಮುಟ್ಲಿ. KT ಭಾಷಮ್ಮ ಅವರು ಬಹಳ ಬಡತನದಲ್ಲಿದ್ದರು. ಅವರು ಮಂತ್ರಿಯಾಗಿದ್ದಾಗ, ದಿವಾನರಾಗಿದ್ದಾಗ ಸೈಕಲ್ನಲ್ಲಿ ಹೋಗಿ ಬರ್ತಾಯಿದ್ರು. ನಮ್ಮ ತಾತ ಅವರು ನನಗೆ ಹೇಳಿದ್ದು, ನಾನು ಅವರನ್ನು ನೋಡಿಲ್ಲ. ಒಂದು ದಿವಸ ಆ ಸೇವೆಯಲ್ಲಿದ್ದಾಗ ಒಂದು ದಿವಸ ಸತ್ತೋದ್ರು ಅವರು. ಸತ್ತೋದಾಗ ಅವರ ತಮ್ಮ, ಎಲ್ಲ ಜನ ಬಂದುಬಿಟ್ರು, ತುಂಬ ಜನ. ಅವರ ತಮ್ಮ ಒಂದು ಹಳೆ ಟವೆಲ್ ತೆಗೆದುಕೊಂಡು ಎಲ್ಲರ ಮುಂದೆ ಹೋಗಿ, ನಿಮ್ಮಲ್ಲಿ ಏನು ಸಾಧ್ಯವೋ ಅಷ್ಟು ದಾನ ಮಾಡಿ, ನನ್ನ ಅಣ್ಣ ಸತ್ತು ಹೋಗಿದ್ದಾನೆ, ಅವನ ದೇಹ ಸುಡೋದಕ್ಕೆ ಸೌದೆ ತರಬೇಕು, ಕಾಸಿಲ್ಲ ನೋಡಿ ಮಿನಿಸ್ಟ್ರು ದಿವಾನು ಹೋಗಿ ಎಲ್ಲರ ತನ್ನ ಚಂದ ಎತ್ತಿ ಹೋಗಿ ಸೌದೆ ತಂದು ಅವರ ದೇಹವನ್ನು ಸುಟ್ಟು. ಈಗ ಇವತ್ತಿನ ಒಂದು ದೊಡ್ಡ ಅನುಭವದ ಮೊತ್ತದ ಥರ ನಮಗೊಂದು ಹೊಸ ಅನುಭವ ರಸವನ್ನು ನಮಗೆ ತಲುಪಿಸಿದ ಶ್ರೀ ವೆಂಕಟೇಶ್ ತುಪ್ಪಿಲ್ ಅವರಿಗೆ ನಮ್ಮ ಅಧ್ಯಕ್ಷರು ಗೌರವವನ್ನು. ಹಾಗೆ ನಮ್ಮ ಇವತ್ತಿನ ವೀರ್ ಸಂಗಪ್ಪ ಅವರು, ಅವ್ರ ಜೊತೆಗೆ ಕಲಾವಿದರಾಗಿ ಕೆಲಸ ಮಾಡಿದರು, ಅವ್ರಿಗೂ ಬೀಗರು JP ಜಗದೀಶಪ್ಪ ಅವರ ಬೀಗರು. ಹಾಗೆ ಜಗದೀಶಪ್ಪ ಅವ್ರ ಮಗ ಶಾಂತಪ್ಪ ಅವರು ಕೂಡ ಉಪನ್ಯಾಸಕರು ಹರಪನಹಳ್ಳಿ, ಅವರು ಬಂದಿದ್ದಾರೆ. ಅವ್ರಿಗೂ ಹರಪನಹಳ್ಳಿಯಿಂದ ಬಂದಿದ್ದಾರೆ ಸರ್ ಮೇಡಮ್. ಹಾಗೆ ಇವತ್ತಿನ ಅತಿಥಿಗಳಲ್ಲಿ ಶ್ರೀಮತಿ ಟ್ಯಾಗೂರ್ ಅವ್ರಿಗೆ ಮೇಡಮ್ ಅವರು ಒಂದು, ಹಾಗೆ ಶ್ರೀಮತಿ ವೆಂಕಟೇಶ್ ತುಪ್ಪಿಲ್ ಅವರ ಮನೆಯವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಗೌರವ. ಶ್ರೀಮತಿ ಇಲ್ಲಿ ಬನ್ನಿ, ಇಲ್ಲಿಗೆ ಬನ್ನಿ ನೋಡಿ, ನೀವು ಬನ್ನಿ, ಅಮ್ಮ ಬನ್ನಿ. ನೀವು ನಿಂತ್ಕೊಡಿ ಹಂಗೇನೆ. ಸರ್ ಈಗ ಮೇಡಮ್ ಅವ್ರಿಗೆ ಹಾಕಿಲ್ಲ, ಸರಿ ಇಲ್ಲ ಬಾಬಾಜಿ, ನೀವು ಹೋಗಬೇಡಿ ಅಂತ ಹೇಳಿದಾಗ ಆಗ ಹೇಳ್ತಾ ಇದ್ದಾನೆ ಶಿವ. ಹೌದು, ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ಆ ಮಾಳಮ್ಮನ್ನು ತಂದರೆ, ಕುರುಬರ ಜಾತಿ ಬೆಳೆಗೆ ಕುರುಬರ ಹೆಣ್ಣನ್ನ ತಂದರೆ, ಕೈಗಿಡ್ಡು ಎಂಬುದು ಕಸ್ತೂರಿ ಅಲ್ಲವೇ, ಕೈಗಿಡ್ಡು ಎಂಬುದು ಕಸ್ತೂರಿ ಅಲ್ಲವೇ, ಕೈಗಿಡ್ಡು ಎಂಬುದು ಮಾಣಿಕನಲ್ಲವೇ, ಹುಟ್ಟಿರುವ ಸೀರೆ ಎಲ್ಲ ಮೈಲಾರ ಲಿಂಗ, ಮರಗ ಮಲ್ಲಿಗೆ ಕಾಣೋ ಕೈಗಿಡ್ಡು ಮೈಗಿಡ್ಡು ಅನ್ನುವುದು ಕಸ್ತೂರಿ ಕಮಲ. ಇಂಥ ಹೆಣ್ಣನ್ನ ತರಬೇಡ ಅಂತ ಹೇಳ್ತಾ ಇದ್ದಿಲ್ಲ ಬಾವಾಜಿಯವರೇ ಅಂತೇಳಿ ಆ ಶಿವ ಶ್ರೀಮನ್ನಾರಾಯಣನಿಗೆ ಹೇಳಿದ್ರಂತೆ. ಅವಳ ತರುವುದೇ ಸರಿ ಎಂದಾರೋ ಮೈಲಾರ ಲಿಂಗ, ಚಿನ್ನದ ಸಿಂಬೆ ಮಾಡೆನ್ನೋ, ಚಿನ್ನದ ಸಿಂಬೆ ಮಾಡೆನ್ನೋ, ಆ ಚಿನ್ನದ ಸಿಂಬೆ ಮಾಡೆನ್ನೋ, ಆ ಚಿನ್ನರನ್ನ ಹೊತ್ತುಕೊಂಡು, ಆ ಚಿನ್ನರನ್ನ ಹೊತ್ತುಕೊಂಡು, ಆ ವಜ್ರಾವೀರ್ಮುಡಿ ಧರಿಸಿಕೊಂಡು, ಒಬ್ಬೊಳೆ ತಂಗಮ್ಮ ಬರುವಾಗ, ಒಬ್ಬೊಳೆ ತಂಗಮ್ಮ ಬರುವಾಗ, ಚಿನ್ನದ
ಚಿನ್ನದಡೆಗೆ ಮಡಕಂಡು ಚಿನ್ನದಡೆಗೆ ಮಡಕೊಂಡು ನನ್ನದೆಡೆಗೆ ಮಡಕೊಂಡು ನನ್ನದೆಡೆಗೆ ಮಡಕೊಂಡು ಎಳುತ್ತಾಲೆ ಹಣದಿರಿಗೆ ಎಳುತ್ತಾಲೆ ಸರಪಾವ ತಲೆಗೆ ಕಟ್ಟ ಕಟ್ಟಕೊಂಡು ತಲೆಗೆ ಕಟ್ಟ ಕಟ್ಟಕೊಂಡು ಅಡಿಗೆ ಬತ್ತು ಕಂಡು ಒಳ ಬರುವಾಗ ಬರುವಂತಹ ಮಾಳಮುನ ಬರುವಂತ ಮಾಳಮನ ನೋಡವರೇ ಮೈಲಿಂಗನೋ ನೋಡವ ಮೈಲಾರ ಲಿಂಗ ಬರುವಂತಹ ದಾರಿಯಲ್ಲಿ ತಳವಾದನ ಅಡಿಗೆಯನ್ನ ಮಾಡ್ಕೊಂಡು ಬರುವಂತ ಆ ನೀಲಿ ವರ್ಣದ ಆದಿಶಕ್ತಿಯನ್ನ ತಡೆದಿದ್ದಾರೆ ಮೈಲಾರಲಿಂಗ. 7 ಜನ ಅಣ್ಣದಿರಿಗೆ ಅಡಿಗೆಯನ್ನ ಮಾಡಿಕೊಂಡು ಮಂಕ್ರಿ ಒಳಗೆ ಹೊತ್ತುಕೊಂಡು ಸರ್ಪನನ್ನ ಸಿಂಬಿಯನ್ನ ಮಾಡಿಕೊಂಡು ಬರುವಾಗ ಹೌದೌದು ಆಕೆ ಯಾವ ರೀತಿಯಾಗಿ ಬರ್ತಾ ಇದ್ಲು, ಈ ತರ ಯಾವ ರೀತಿಯಾಗಿ ಪರಮೇಶ್ವರ ಬರ್ತಾ ಇದ್ದಾರೆ. ಒಂದಾಳುದ್ದುದು ಗೊರುವಯ್ಯ ಒಂದಾಳುದ್ದ ಗೊರವಯ್ಯ ಎರಡಾಳುದ್ದ ಹಾದಾನೋ ಎರಡಾಳುದ್ದ ಗೊರವಯ್ಯ ಮೂರಾಳುದ್ದ ಹಾದಾನೋ 7 ಆಳುದ್ದ ಆಗಿ ಅವರು ನೋಡ ಲಕ್ಷ್ಮೀ ಗೋವಿಂದ ಗೋವಿಂದ ಮಾತ್ಮರೆಯ